ತಾವು ತೊಡಗಿಸಿಕೊಂಡು ಒಬ್ಬ ಜಿಲ್ಲಾಧಿಕಾರಿ ಕೇವಲ 4 ಗೋಡೆ ಒಳಗೆ ಮಾತ್ರ ಅಲ್ಲ, ಜನಗಳೊಡನೆ ಅವರು ಮಿಂಗಲ್ ಆಗಿ ಅನೇಕ ಅವರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾರೆ ಎನ್ನುವಂಥದ್ದು ಬಹಳ ದೊಡ್ಡ ಸತ್ಯದ ಮಾತು. ಅದನ್ನು ಸಾಬೀತುಪಡಿಸಿರುವಂತವರು ಶ್ರೀಯುತ ದಯಾನಂದ್ರವರು. ಅವರು ನಮ್ಮ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳಾಗಿದ್ದರು ಅನ್ನುವಂಥದ್ದೇ ನಮಗೆ ಭಾವನೆಗಳು, ಕಷ್ಟಗಳು ಅವರ ಬದುಕಿನಲ್ಲಿ ಬಂದಿದೆ. ಆದರೆ ಯಾವುದಕ್ಕೂ ಕೂಡ ಜಗ್ಗದೆ ಬಂದಂತ ಪ್ರತಿ ಕಷ್ಟವನ್ನು, ಪ್ರತಿ ಭಾವನೆಯನ್ನು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಅದರಲ್ಲಿ ಯಶಸ್ಸನ್ನ ಕಂಡಂತವರು ನಮ್ಮ ಶ್ರೀಯುತ ಕೆ ದಯಾನಂದ್ರವರು. ಆಲೋಚನೆಯನ್ನ ಕಂಡುಕೊಂಡಿದ್ದಾರೆ. ಬಹುಪಾಲ ಸ್ವತಂತ್ರವಾದ ಆಲೋಚನೆ ಇಲ್ಲ. ಇರಬೇಕಾದಂತ ಎರಡೇ ಇಸಮ್, ಸರಿ ತಪ್ಪು, ಸಾರ್ವತ್ರಿಕವಾಗಿ ಒಪ್ಪುವಂತಹದ್ದು. ಒಂದು ಸಂಸ್ಕೃತಿ ಅಂದ್ರೆ ಏನು ಅನ್ನೋದಕ್ಕೆ ನಮ್ಮ ಪೂರ್ವಿಕರು ಒಂದು ವ್ಯಾಖ್ಯಾನವನ್ನ ಕೊಟ್ಟಿದ್ದಾರೆ. ಏನು ಸಂಸ್ಕೃತಿ ಅಂದ್ರೆ ಬಹುಪಾಲು ಮಂದಿ ಇದು ಅಲ್ಲ ಅಂತ ಹೇಳದೇನೆ ಇರುವಂತದ್ದು ಸಂಸ್ಕೃತಿ. ನಾನು ಬಹುಪಾಲು ಮಂದಿ ಅದರ ಅರ್ಥ ಎಲ್ಲ ಒಪ್ಪಿಕೊಳ್ಳುವಂತಹದ್ದು. ಎಲ್ಲರೂ 100% ಒಪ್ಕೋತಾರೆ ಅಂತಿಲ್ಲ. ಬಹುಪಾಲು ಮಂದಿ ಇದು ಸರಿ, ನಾನು ಹಾಕಿರೋ ಬಟ್ಟೆ ಬಹುಪಾಲು ಮಂದಿ ಒಪ್ಕೊಂಡ್ರೆ ಅದು ಸಂಸ್ಕೃತಿ. ನಾನು ಮಾತಾಡುವ ಮಾತು ಬಹುಪಾಲು ಜನ ಒಪ್ಕೊಂಡ್ರೆ ಅದು ಸಂಸ್ಕೃತಿ. ನಾನು ಬರೆಯುವ ಸಾಹಿತ್ಯ ಬಹುಪಾಲು ಒಪ್ಕೊಂಡ್ರೆ ಅದು ಅಕ್ಷರ ಸಂಸ್ಕೃತಿ. ನಾನು ತಿನ್ನುವಂತ ಆಹಾರವನ್ನ ಬಹುಪಾಲು ಜನ ಒಪ್ಕೊಂಡ್ರೆ ಅದು ಆಹಾರ ಸಂಸ್ಕೃತಿ. ನಾವು ಮಾತನಾಡುವ ಮಾತನ್ನ ಬಹುಪಾಲು ಜನ ಒಪ್ಕೊಂಡ್ರೆ, ಇಲ್ಲಿರೋರಲ್ಲಿ ಬಹುಪಾಲು ಜನ ಒಪ್ಕೊಳ್ತೀವಿ ಅಂದ್ರೆ ಅದು ಮಾತಿನ ಸಂಸ್ಕೃತಿ. ಹೀಗೆ ವಿಚಾರ ಇವೆಲ್ಲವೂ ಅಷ್ಟೇ. ಬಹುಪಾಲು ಮಂದಿ ಒಪ್ಪಿತವಾಗುವಂತಹ ಒಂದು ವಿಚಾರ ಏನಿರುತ್ತೆ ಅದೇ ಸರಿ. ಯಾವುದು ಒಪ್ಪಿತ ಆಗೋದಿಲ್ವೋ ಅದು ತಪ್ಪು. ಈ 2 ಇಸಮ್ಗಳಿದ್ರೆ ಬಹುಶಃ ದೇಶದಲ್ಲಿ ಯಾವ ಸಮಸ್ಯೆಗಳು ಬರ್ಲಿಕ್ಕಿಲ್ಲ. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಾನೊಬ್ಬ ಇತಿಹಾಸದ ವಿದ್ಯಾರ್ಥಿ. ಇತಿಹಾಸವನ್ನ ನಾವು ಅಧ್ಯಯನವನ್ನ ಮಾಡಿದ್ರೆ ಒಬ್ಬ ರಾಜ ಹುಚ್ಚಾಟವನ್ನ ಆಡದಂತ ವಿಚಾರಗಳನ್ನು ಕೂಡ ಆಸ್ಥಾನದ ಕವಿ ಬರೆದಿದ್ದಾನೆ. ಮೊಹಮ್ಮದ್ ಬಿನ್ ತುಘಲಕ್ ಬಗ್ಗೆ ಇರ್ಬೋದು, ಇನ್ನೊಬ್ಬರ ಬಗ್ಗೆ ಇರ್ಬೋದು. ಅವನು ಸ್ತ್ರೀಲೋಲ ಅಂತ ಅನ್ನೋದನ್ನು ಬರೆದಿದ್ದಾನೆ, ಅವನು ಕುಡುಕ ಅಂತ ಬರೆದಿದ್ದಾನೆ, ಎಲ್ಲ ಬರೆದಿದ್ದಾನೆ. ಆದ್ರೆ ಎಲ್ಲಿಯೂ ಇತಿಹಾಸದಲ್ಲಿ ನಾನು ನೋಡಿದಾಗ, ನನ್ನ ತಿಳುವಳಿಕೆ ಮಟ್ಟಕ್ಕೆ ಸಂಬಂಧಪಟ್ಟಂತೆ, ಒಂದು ನ್ಯಾಯವನ್ನ ತೀರ್ಮಾನ ಮಾಡಬೇಕಾದ್ರೆ, ಒಂದು ತೀರ್ಪನ್ನ ಕೊಡಬೇಕಾದ್ರೆ ಬಯಾಸ್ ಆಗಿ ತಾರತಮ್ಯ ಮಾಡಿ, ಪ್ರಿಜುಡೈಸ್ನಿಂದ ತಾರತಮ್ಯ ಮಾಡದ ಅಂತ ಎಲ್ಲೂ ನಮಗೆ ಸಿಗೋದಿಲ್ಲ. ಎಲ್ಲಿಯವರೆಗೆ ಅಂತಂದ್ರೆ ಹೆಚ್ಚು ಕಡಿಮೆ ಈ ಇಸಮ್ಗಳು ಶುರುವಾಗೋವರೆಗೆ. ಯಾವಾಗ ಶುರುವಾಯಿತು ಅವಾಗ ಯಾವಾಗ್ಲೂ ಕಾನೂನು ಇರಲಿಲ್ಲ. ನಾನು ನೋಡಿದ್ದೇನೆ ಬಹಳ. ನಾನು ಸುಮ್ಮನೆ ಓದ್ದಾಗೆಲ್ಲ ಆ ವಿಷಯಗಳು ಎಲ್ಲಾದ್ರೂ ಇದೆಯಾ ಅಂದ್ರೆ ಎಲ್ಲೂ ಇಲ್ಲ. ಒಬ್ಬ ರಾಜನನ್ನ ಆಸ್ಥಾನ ಕವಿ ಕಠಿಣವಾಗಿ ಇವನೊಬ್ಬ ಹುಚ್ಚುದ್ವರೆ ಅಂತ ಬರಿಬಹುದಾದಂತದ್ದಾದ್ರೆ ಅವ್ರು ಕೊಟ್ಟಂತ ತೀರ್ಮಾನ ಇದು ತಪ್ಪಿತ್ತು ಅಂತ ಬರೆಯಲ್ಲ ಅಂತ ಏನಿಲ್ಲ. ದೊಡ್ಡ ವಿಷಯ ಆಗಿರ್ಲಿಲ್ಲ, ಅದು ಥರ್ಡ್ ಪಾರ್ಟಿದಿತ್ತು. ಆದ್ರೆ ಎಲ್ಲೂ ಸಿಗೋದಿಲ್ಲ, ಯಾವ ಕಾನೂನುಗಳು ಇರಲಿಲ್ಲ. ಎಲ್ಲಿ ಸ್ವಲ್ಪ ಕಾಲ ಬದಲಾಗ್ತಾ ನಮ್ಮ ದೇಶದಲ್ಲಿ ಬ್ರಿಟಿಷರು ಅವರಿವರು ಬಂದಾಗ ಸ್ವಲ್ಪ ಪಾರ್ಶಿಯಾಲಿಟಿ ಶುರುವಾಯಿತು. ಯಾವಾಗ ಇವನು ನನ್ನ ಜಾತಿಯವನು, ಇವನ ಪರವಾಗಿ ತೀರ್ಮಾನವನ್ನ ಕೊಡಬೇಕು, ಇವನು ನನ್ನ ಧರ್ಮದವನು, ಇವನ ಪರವಾಗಿ ತೀರ್ಮಾನ, ಸರಿಯೋ ತಪ್ಪ ಬೇರೆ, ಅವನ ಪರವಾಗಿ ಏನೋ ಲೋಪವನ್ನ ಆಸೆಯನ್ನ ತೋರಿಸಿದಾನೆ ಅಂತ ಅವನ ಪರವಾಗಿ ಕೊಡಬೇಕು ಅಂತ ಶುರುವಾದದ್ದು, ಅವನು ಕುಡಿಸಿದ್ದಾನೆ ಅಂತ ಶುರುವಾದದ್ದು. ಗ್ರಾಮ ಮಟ್ಟಗಳಲ್ಲಿ ಶುರುವಾದಂತ ಈ ತಾರತಮ್ಯ, ಅದಕ್ಕಿಂತ ಹಿಂದೆ ಇದ್ದದ್ದೆಲ್ಲ ಕಾಮನ್ ಸೆನ್ಸ್ ಮೇಲೆ ಕೊಡ್ತಿದ್ದಂತ ತೀರ್ಮಾನಗಳು. ಆ ನಂತರ ಕಾಮನ್ ಸೆನ್ಸ್ ಕಳ್ಕೊಂಡು ನಾವು ಈ ಪ್ರಿಜುಡೈಸ್ ಆಗಿ ಯಾವಾಗ ನಾವು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ವೋ ಆಗ ಕಾನೂನುಗಳು ಹುಟ್ಟುಕೊಂಡ್ವು. ನನ್ಗನ್ಸುವಂಥದ್ದು, ನಾವು ಕಾನೂನುಗಳು ಯಾಕೆ ಹುಟ್ಟುಕೊಂಡ್ವು ಅಂದ್ರೆ ನಮ್ಮ ಜನರು ಕಾಮನ್ ಸೆನ್ಸ್ ಅನ್ನ ಯಾವತ್ತು ಕಳ್ಕೊಂಡ್ರು, ಪೂರ್ವಾಗ್ರಹಗಳನ್ನ ಇಟ್ಕೊಂಡು ಬದುಕಲಿಕ್ಕೆ, ಮಾತಾಡ್ಲಿಕ್ಕೆ, ಯೋಚನೆ ಮಾಡ್ಲಿಕ್ಕೆ, ಹೇಳಲಿಕ್ಕೆ ಶುರು ಮಾಡಿದ್ರು, ಅವತ್ತಿಂದಲೇ ಒಂದಲ್ಲ ಒಂದ್ ರೀತಿ ಇಸಮ್ಗಳು ಶುರುವಾಗಿದೆ ಅಂತ ಮೂಲದಲ್ಲಿ ಶುರುವಾಗಿರಬಹುದು ಅಂತ. ಅದು ಈಗ ವಿಕೋಪಕ್ಕೆ ಹೋಗಿ ನಿಂತಿದೆ. ಇದನ್ನ ನಾವು ಒಡಿಲಿಲ್ಲ ಅಂದ್ರೆ ಬಹುಶಃ ದೇಶದಲ್ಲಿ ನಾವು ನಮ್ಮ ಭವಿಷ್ಯದಲ್ಲಿ ತಲೆಮಾರಿನಲ್ಲಿ ಬಹಳಷ್ಟು ದೊಡ್ಡ ಆಘಾತವನ್ನ ಎದುರಿಸಬೇಕಾಗುತ್ತೆ. ನಾನು ಮೊನ್ನೆ ಒಂದು ಫೇಸ್ಬುಕ್ ನಲ್ಲಿ ಒಂದು ಆರ್ಟಿಕಲ್ ಬರೆದಿದ್ದೆ. ನಮ್ಮ ಅಲ್ಲಿ ಒಬ್ಬರು ಬರೆದಿದ್ದಕ್ಕೆ ಒಂದ್ ಸ್ವಲ್ಪ ಸೇರಿಸಿ ಪ್ರಕಟಣೆ ಮಾಡಿದ್ದೆ. ಏನಪ್ಪಾ ಅಂದ್ರೆ ಬೀಜರಹಿತ ಏನಾದ್ರೂ ಹೆಸರು ನಾವು ಕೊಟ್ಟಿದ್ದು ಸೀಡ್ಲೆಸ್ ಯುವ ಜನಾಂಗ ಅಂತ. ನಮ್ಮ ಯುವ ಜನಾಂಗ ಏನಾಗಿದೆ ಅಂದ್ರೆ ಸೀಡ್ಲೆಸ್, ಉತ್ಪತ್ತಿ ಅನ್ನುವಂಥದ್ದಿಲ್ಲ. ಅದು ಕೇವಲ ಫಿಸಿಕಲಿ ನಾವು ಹೇಳ್ತಾ ಇಲ್ಲ, ಮಾನಸಿಕವಾಗಿಯೂ ಉತ್ಪತ್ತಿ ಇಲ್ಲ. ನಮ್ಮ ಪ್ರೊಫೆಸರ್ ಹೇಳಿದ್ದಂತ ಒಂದು ಮಾತನ್ನ ಕೋಟ್ ಮಾಡಿ ನಾನು ಅದನ್ನ ಶೇರ್ ಮಾಡಿದ್ದೆ.
ನಮ್ಮ ಒಬ್ರು ಪ್ರೊಫೆಸರ್, ಯೂನಿವರ್ಸಿಟಿ ಪ್ರೊಫೆಸರ್ ಹೇಳ್ತಾ ಇದ್ರು, ಏನ್ ಮಾಡ್ಬೇಕು ನನ್ಗೆ ಅರ್ಥ ಆಗ್ತಿಲ್ಲ. ನಾನು ಏನು ಮಾತಾಡ್ಲಿಕ್ಕೆ, ನಾನು ಒಂದು ಕನ್ನಡ ಸಾಹಿತ್ಯದ ಪ್ರೊಫೆಸರ್ ಆಗಿ ಒಂದು ವಿಚಾರವನ್ನು ವಿಮರ್ಶಾತ್ಮಕವಾಗಿ ಮಕ್ಕಳಿಗೆ ಹೇಳಲಿಕ್ಕೆ ಆಗ್ತಿಲ್ಲ. ನಾನು ಬಸವಣ್ಣನವರ ವಚನಗಳನ್ನ ಏನಾದ್ರೂ ಕಟುವಾಗಿ ಟೀಕೆ ಮಾಡ್ತೀನಿ, ಇದು ಸರಿ ತಪ್ಪು, ವಿಮರ್ಶೆ ಅಂದ್ರೆ ಸರಿ ತಪ್ಪು ಎರಡನ್ನೂ ಹೇಳೋದು. ಸ್ವಲ್ಪ ಏನಾದ್ರು ಹೇಳಿದ್ರೆ ಇವನು ಲಿಂಗಾಯತ ವಿರೋಧಿ ಇರಬೇಕು, ಯಾಕೋ ವಿಮರ್ಶೆ ಮಾಡ್ತಾ ಇದ್ದಾರೆ. ಕುವೆಂಪು ಅವರ ಕವನಗಳನ್ನ ನಾನು ಏನಾದ್ರೂ ವಿಮರ್ಶಾತ್ಮಕವಾಗಿ ಹೀಗೆ ಹಾಗೆ ಅಂತ ಆಲೋಚನಾ ದೃಷ್ಟಿ. ವಿಮರ್ಶೆ ಅನ್ನೋದು ವಿವಿಧ ಆಯಾಮಗಳಲ್ಲಿ ಒಂದು ವಿಷಯವನ್ನ ಅರ್ಥೈಸಿಕೊಳ್ಳುವ, ಗ್ರಹಿಸುವ ಒಂದು ಕ್ರಿಯೆ. ಅದನ್ನ ಮಕ್ಕಳಲ್ಲಿ ಕೊಟ್ಟಾಗ ಮಾತ್ರ ಹೊಸ ಹೊಸ ವಿಚಾರಗಳು ಹುಟ್ಲಿಕ್ಕೆ ಸಾಧ್ಯ. ಅದನ್ನ ಹೇಳಲಿಕ್ಕೆ ಹೋದ್ರೆ ಇವ್ರು ಗೌಡ್ರ ವಿರೋಧಿ ಇರ್ಬೇಕು, ಇವ್ನು ಲಿಂಗಾಯತನೇ ಇರ್ಬೇಕು. ಯಾವ್ದೋ ಕನಕದಾಸರ ವಚನ ಇರೋದು, ಇವ್ನು ಕುರುಬ ಫೇವರ್ ಮಾತಾಡ್ತಾನೆ, ಇವ್ನು ಕುರುಬ ಇರ್ಬೇಕು. ಅದನ್ನೇ ಬೇಕಾದ್ರೂ ವಿಡಿಯೋ ಮಾಡಿ ಆ ತುಣುಕನ್ನ ಕರಿಬಿಟ್ಬಿಡ್ತಾರೆ. ಸೊ ಈಗ ನಾನು ಪ್ರೊಫೆಸರ್ ಆಗಿ ಏನನ್ನೂ ಹೇಳಂಗಿಲ್ಲ. ವಾಚ್ಯಾರ್ಥ ಸತ್ತೋಗಿದೆ, ಬರೀ ವಾಕ್ಯಾರ್ಥ ಮಾತ್ರ ನಾನು ಹೇಳ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ವಾಚ್ಯಾರ್ಥಕ್ಕೂ ಹೇಳಕ್ ಹೋದ್ರೆ ನನ್ನದ ಈ ಜಾತಿ ವಿರೋಧಿ, ಧರ್ಮ ವಿರೋಧಿ, ಆ ವಿರೋಧಿ, ಈ ವಿರೋಧಿ ಅಂತೆಲ್ಲ ಹೇಳ್ತಾರೆ. ನಮ್ಮ ಈ ಮಕ್ಕಳುಗಳಿಗೆ ನಾನು ವಿಮರ್ಶಾತ್ಮಕವಾಗಿ ವಿಮರ್ಶೆಗಳನ್ನ ಮಾಡಿ, ಟೀಕೆಯನ್ನ ಮಾಡಿ, ಅಥವಾ ಇದು ಸರಿ ಇದು ತಪ್ಪು ಈ ರೀತಿನೂ ಆಲೋಚನೆ ಮಾಡಬಹುದು, ಹೀಗೂ ಯೋಚನೆ ಮಾಡಬಹುದು ಅಂತ ಹೇಳಲಿಕ್ಕೆ ಹೋದ್ರೆ ನಾನೊಬ್ಬ ಶತ್ರುವಾಗ್ಬಿಡ್ತೇನೆ. ನನ್ನಲ್ಲಿ ಆ ತರ ಯೋಚನೆ ಮಾಡಿ ಪಾಠ ಮಾಡೋದೇ ನಮ್ಮ ಮಕ್ಕಳ ಮುಂದೆ ಕಷ್ಟ ಆಗೋಗಿದೆ. ಸೊ ನಾವ್ ಹೆಂಗಾಗಿದೀವಿ ಅಂದ್ರೆ ಮೆಕ್ಯಾನಿಕಲ್ ಆಗ್ತಾ ಇದೀವಿ ಪಾಠ ಮಾಡೋದ್ರಲ್ಲಿ. ಎಷ್ಟು ಹೇಳ್ಬೇಕು ಅಷ್ಟನ್ನೇ ಹೇಳ್ತಾ ಇದೀವಿ. ಮಕ್ಕಳುಗಳಲ್ಲಿ ಸಂಶೋಧನೆ ಅನ್ನುವಂಥದ್ದು, ರಿಸರ್ಚ್ ಅನ್ನುವಂಥದ್ದು ಹೇಗ್ ಬೆಳೆಯುತ್ತೆ ಭವಿಷ್ಯದಲ್ಲಿ, ಹೊಸ ವಿಚಾರ ಹೇಗ್ ಹುಟ್ಟುತ್ತೆ, ಇದು ಬಹಳ ಪ್ರಶ್ನಾರ್ಥಕವಾದಂತಹ ಸಮಸ್ಯೆ. ಈಗಿನ ಮಕ್ಕಳಲ್ಲಿ ಸಿಕ್ಕಾಬಟ್ಟೆ ಐಕ್ಯೂ ಇದೆ, ನಮ್ಗಿಂತ ಎಲ್ಲ ಸಿಕ್ಕಾಬಟ್ಟೆ ಬುದ್ಧಿವಂತರು. ನಾವು ಅವ್ರ ಮುಂದೆ ಬಹಳ ದಡ್ಡರು. ಐಕ್ಯೂ ಇದೆ, ತಿಳುವಳಿಕೆ, ಬಟ್ ಏನು ಉಪಯೋಗ ಇದೆ? ಸಮಸ್ಯೆಯನ್ನ ಎದುರಿಸುವಂತ ಧೈರ್ಯ ಇಲ್ಲ, ಸಮಾಜವನ್ನು ಎದುರಿಸುವಂತ ಧೈರ್ಯ ಇಲ್ಲ, ಸಮಸ್ಯೆ ಬಂದ್ರೆ ಅದನ್ನ ಪ್ರತಿಕ್ರಿಯಿಸುವಂತಹ ಮನಸ್ಥಿತಿ ಇಲ್ಲ. ಈ ತರದ ಪರಿಸ್ಥಿತಿ. ಇದನ್ನ ನಾವು ಸೀಡ್ಲೆಸ್ ಯುವ ಜನಾಂಗ ಅಂತ ಹೇಳಿ ಅದನ್ನ ಬಂದಾಗ ನನಗೆ ಅನಿಸಿದ್ದು ಈ ವಿಷಯ. ಹಾಗಾಗಿ ಈ ಬಹುಮುಖಿ ನಿಮ್ಮ ಉದ್ದೇಶ ಏನಿದೆ, ನಿಜಕ್ಕೂ ನಾವು ಯೋಚನೆ ಮಾಡಬೇಕಾದಂಥದ್ದು, ವಿಚಾರವನ್ನ ಮುಂದೆ ತಗೊಂಡು ಹೋಗ್ಲಿಕ್ಕೆ ಈ ತರದ ಒಂದು ಅಭಿಪ್ರಾಯವನ್ನ ಹುಟ್ಟಾಕುವಂತ ಕೆಲಸ ಎಲ್ಲಾ ಕಡೆಯೂ ಆಗ್ಬೇಕಾದಂತಹದ್ದು. ಏನಾಗ್ತಿದೆ, ಅದು ವಿಕೋಪಕ್ಕೆ ಯಾಕೆ ಹೋಗ್ತಿದೆ ವಿಚಾರಗಳು? ನಾನೇನೋ ಹೇಳ್ತೀನಿ, ನನ್ನ ವಿರೋಧಿ ನೀವು, ಅದನ್ನ ತುಳಿಲಿಕ್ಕೆ ಅದಕ್ಕೆ ಬೇಕಾದದನ್ನ ಎಲ್ಲಾರು ಸರಿಯೋ ತಪ್ಪೋ ಗೊತ್ತಿಲ್ಲ ಅಟ್ಯಾಕ್ ಮಾಡಬೇಕು. ನಾವು ಈ ತರದಲ್ಲಿ ಆಗಿ ನಮ್ಮ ಸ್ವಂತಿಕೆಯನ್ನ, ವಿಚಾರವನ್ನ ಕಳ್ಕೊಳ್ತಾ ಇದ್ದೀವಿ ಅಂತ ನನಗೆ ಅನ್ಸುತ್ತೆ. ಒಬ್ಬ ಅಧಿಕಾರಿಯಾಗಿಯೂ ಕೂಡ ಇದು ನನಗೆ ಅನುಭವಕ್ಕೆ ಬರ್ತಾ ಇದೆ. ಇಲ್ಲಿ ವ್ಯಕ್ತಿ ಮತ್ತೆ ವೃತ್ತಿ ಮತ್ತೆ ಪ್ರವೃತ್ತಿ ಅಂತ ಹೇಳ್ತಾ ಇದ್ದೀವಿ. ಆ ವೃತ್ತಿ ಜೊತೆಗೆ ಜೀವನ ಅಂತ ಒಂದಿರುತ್ತೆ. ನಾನು ಕರ್ತವ್ಯವನ್ನ ಕಚೇರಿಯಲ್ಲಿ ನಿರ್ವಹಿಸ್ತೇನೆ, ಒಂದು ಕಾನೂನಿದೆ, ಕಾನೂನು ತಕ್ಕಂತೆ ಕಡತ ಬರುತ್ತೆ, ಅದನ್ನ ನೋಡ್ತೇನೆ, ನಿರ್ವಹಿಸ್ತೇನೆ. ಒಂದು ಭಾಗ, ಬದುಕಿನ ಒಂದು ಭಾಗ ಅಷ್ಟೇ. ಇದು ವೃತ್ತಿ ಬದುಕು ಅನ್ನೋದು ಒಂದು ಕಾರಿನ ಒಂದು ಚಕ್ರ ಇದ್ದ ಹಾಗೆ. ಇನ್ನು 3 ಚಕ್ರಗಳು ಪ್ರವೃತ್ತಿನೇ. ಯಾವ ಚಕ್ರ ಪಂಕ್ಚರ್ ಆದ್ರೂ ಕೂಡ ಕಾರ್ ಮುಂದೆ ಹೋಗಲ್ಲ. ಒಂದು ವೃತ್ತಿ ಬದುಕು, ಇನ್ನೊಂದು ವೈಯಕ್ತಿಕವಾದ ಬದುಕು, ನಮ್ಮ ಆರೋಗ್ಯ, ಇವೆಲ್ಲ. ಮತ್ತೊಂದು ಹಿಂದಿನ 2 ಚಕ್ರಗಳು ಒಂದು ರೀತಿಯ ನಮ್ಮ ವೃತ್ತಿ ಬದುಕು ಮತ್ತೆ ವೈಯಕ್ತಿಕ ಬದುಕು. ವೃತ್ತಿ ಬದುಕು ಇದ್ರೆ ಒಂಚೂರು ನಾವು ಮಾಡುವಂತ ಕೆಲಸದಲ್ಲಿ ನಮ್ಗೆ ಆದಾಯ ಇದ್ರೆ ಸಂಸಾರ ನಡೆಯುತ್ತೆ, ಕಾರು ಮುಂದೆ ಚಲನೆ ಆಗುತ್ತೆ, ಇಂಜಿನ್ ಕಾರ್ ಚಕ್ರ ತಳ್ಳುತ್ತೆ ಮುಂದೆ. ಇನ್ನೊಂದು ವೈಯಕ್ತಿಕ ಬದುಕು, ನನ್ನ ಬದುಕಿನಲ್ಲಿ ನಾನು ಆರೋಗ್ಯವಾಗಿ, ನಾನು ಹೆಲ್ತಿಯಾಗಿ, ಒಳ್ಳೆ ವಿಚಾರಗಳಿಟ್ಕೊಂಡು ಮನಸ್ಥಿತಿ ಸರಿ ಇತ್ತು ಅಂದ್ರೆ, ನನ್ನ ವಿಚಾರಗಳು ಸರಿ ಇತ್ತು ಅಂದ್ರೆ ಹಿಂದಿನ ಚಕ್ರ ಮುಂದಿನ ತಳ್ಳುತ್ತೆ. ನಮ್ಗೆ ಹೊರಗಡೆ ಕಾಣೋದು ಎರಡೇ, ಒಂದು ನಮ್ಮ ಕೌಟುಂಬಿಕ ಬದುಕು, ಇನ್ನೊಂದು ಸಾಮಾಜಿಕವಾದ ಬದುಕು. ಇವೆರಡು ತಳ್ಳಿದ್ರೆ ಅವು ಮುಂದೆ ಹೋಗುತ್ತೆ. ಅವು ಕೂಡ ಬಹಳ ಮುಖ್ಯ. ಮುಂದಿನ ಚಕ್ರನ ಕಾರ್ ಇಂಜಿನ್ ತಳ್ಳಬಹುದು, ಅದಕ್ಕೆ ಡೈರೆಕ್ಟ್ ಕನೆಕ್ಟ್ ಇಲ್ಲದೆ ಇರಬಹುದು ಹಿಂದಿನ ಚಕ್ರದ ತರ. ಆದ್ರೆ ಅವೆರಡೂ ಬಹಳ ಇಂಪಾರ್ಟೆಂಟ್. ಹೊರಲೋಕಕ್ಕೆ ಕಾಣುವಂತಹ ಬದುಕು ಅವೆರಡು. ಅವು ಹೇಗೆ ಅಂತ ಅಂದ್ರೆ, ಕೌಟುಂಬಿಕ ಬದುಕು ಹಾಳಾಯ್ತು ಅಂದ್ರೆ ವ್ಯಕ್ತಿಯ ಎಲ್ಲ ಬದುಕು ಹಾಳಾದಾಗೇನೆ, ಸಮಾಜ ದೃಷ್ಟಿಯಿಂದನೂ ಅಷ್ಟೇ. ಇನ್ನೊಂದು ಸಾಮಾಜಿಕವಾಗಿಯೂ ಕೂಡ ನಮ್ಮ ಐಡೆಂಟಿಟಿ ಬಹಳ ಮುಖ್ಯ. ಸಾಮಾಜಿಕವಾಗಿ ನಾನು ವ್ಯಕ್ತಿಯಾಗಿ, ಸಮಾಜದ ಒಂದು ಭಾಗವಾಗಿ ನಾನು, ನನ್ನ ಕರ್ತವ್ಯಗಳು ಇದಾವೆ. ಅದೇನು ಸಾಮಾಜಿಕ ಸೇವೆ ಅಂತಲ್ಲ, ಬದುಕಿನ ಕರ್ತವ್ಯಗಳು ಕೂಡ ಸಾಮಾಜಿಕ ಕರ್ತವ್ಯಗಳ. ನಾನು ಹೇಗೆ ಒಂದು ಕಾಲೋನಿ, ಒಂದು ರಸ್ತೆ ಇದೆ, ಒಂದು 20 ಮನೆಗಳಿದಾವೆ, ಅಲ್ಲಿ ನಾನು ಹೇಗೆ ಬದುಕ್ತೀನಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಆದ್ರೂ ಕೂಡ, ನನ್ನ ಕುಟುಂಬದ ವಿಚಾರ ಆದ್ರೂ ಕೂಡ,
ಕೌಟುಂಬಿಕ ಬದುಕಾದ್ರೂ ಕೂಡ ನನ್ನ ನಡೆ ನುಡಿ ಮತ್ತೊಂದು ಮನೆ, ಮತ್ತೊಂದು ವಿದ್ಯಾರ್ಥಿ ಅಥವಾ ಮತ್ತೊಂದು ಹುಡುಗ ಮುಂದೆ ಬದುಕುವಂತಹ ವ್ಯಕ್ತಿಗೆ ಪ್ರೇರಣೆ, ಕಾರಣ ಎರಡೂ ಆಗುತ್ತೆ. ಅವ್ನು ಹಾಳಾಗ್ಲಿಕ್ಕೂ ಕಾರಣ ಆಗ್ಬೋದು, ಅವ್ನು ಉದ್ಧಾರ ಆಗ್ಲಿಕ್ಕೂ ಕಾರಣ ಆಗ್ಬೋದು. ನನಗೂ ಅವ್ರಿಗೆ ಏನ್ ಸಂಬಂಧ? ಅವ್ರು ಬದುಕೊಳ್ಳಿ ಇಲ್ಲ, ನನ್ನ ಜವಾಬ್ದಾರಿ ಇದೆ. ನಾನು ಸಮಾಜದಲ್ಲಿ ಹುಟ್ಟಿ ನಾನು ಈ ಹಂತಕ್ಕೆ ಬೆಳೆದಿದ್ದೇನೆ ಅಂದ್ರೆ ನಾನು ಬದುಕುವ ರೀತಿ ಇಡೀ ಆ ರಸ್ತೆಯಲ್ಲಿ ಅಥವಾ ನನ್ನ ಅಕ್ಕಪಕ್ಕ ಸಮಾಜದಲ್ಲಿ ನನ್ನ ಪಾತ್ರ ಇದೆ. ಅದರ ಜವಾಬ್ದಾರಿ ನಮಗೆ ತಿಳುವಳಿಕೆ ನಮ್ಮಲ್ಲಿ ಇರಬೇಕಾಗುತ್ತೆ. ಅದು ಬಹಳ ಮುಖ್ಯವಾದದ್ದು. ಬಹಳಷ್ಟು ನಾವು ಏನ್ ಅನ್ಕೊಳ್ತೇವೆ, ನನ್ನ ಬದುಕು ನಾನು ಹೇಗೋ ಇರ್ತೀನಿ, ಅವ್ರನ್ನೇ ನಾನು ಹೀಗೆ ಇರು ಅಂತ ಹೇಳಿದ್ದೀನಿ. ಅಲ್ಲ, ಆದ್ರೆ ಬರುವಂತ ನಾವೆಲ್ಲ ಸಂಘಜೀವಿಗಳಾದ್ರಿಂದ ಪ್ರತಿಯೊಂದು ಮಗುವು ಕೂಡ ಆ ಸಮಾಜದಲ್ಲಿರುವ ಸುತ್ತಮುತ್ತ ನಮ್ಮನ್ನು ಅಬ್ಸರ್ವ್ ಮಾಡುವ ಮಗು ನೋಡುವಂತ ಮಗುವಿಗೆ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೆ ಅವರ ಬದುಕನ್ನ ರೂಪಿಸ್ಕೊಳ್ಳೋದ್ರಲ್ಲಿ ನಾವು ಕೂಡ ಒಂದು ಪಾಠವಾಗಿರ್ತೀವಿ, ಲೆಸನ್ ಆಗಿರ್ತೀವಿ. ನನ್ನ ನೋಡಿ ಅವ್ನು ಯಾವ್ದ್ರಲ್ಲಿ ಪ್ರೇರಣೆ ಆಗ್ತಾನೆ ಅಂತ ಗೊತ್ತಿರಲ್ಲ. ನಾನು ಕುಡಿದು ರೋಡಲ್ಲಿ ಏನೋ ಮಾತಾಡ್ಕೊಂಡು ಹೋಗೋದು ನೋಡಿ ಪ್ರೇರಿತ ಆಗ್ತಾನೋ, ನನ್ನ ನಡೆ ನೋಡಿ ಅಂಕಲ್ ನೋಡಿ ಹೇಗಿದ್ದಾರೆ ಅಂತ ನೋಡಿ ಒಳ್ಳೆ ಮನಸ್ಸು ಬರೋ ಸ್ಥಿತಿ ಬರುತ್ತೋ, ಅದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಮಾಜದ ಮೇಲೆ ನನ್ನ ಪ್ರತಿಯೊಂದು ಹೆಜ್ಜೆಯೂ ಕೂಡ ಪ್ರಮುಖವಾಗಿ ಪರಿಣಾಮ ಬೀರುತ್ತೆ ಅನ್ನುವಂಥದ್ದು. ಹಾಗಾಗಿ ಕೂಡ ವೃತ್ತಿ ಮತ್ತೆ ಪ್ರವೃತ್ತಿಗಳು ಎರಡೂ ಅಷ್ಟೇ ಸಮಾನವಾದ ಜವಾಬ್ದಾರಿಗಳಿರ್ತವೆ. ನಮ್ಮ ಪ್ರವೃತ್ತಿಗಳು ಚೆನ್ನಾಗಿದ್ರೆ ವೃತ್ತಿ ಬದುಕು ಚೆನ್ನಾಗಿರುತ್ತೆ. ಯಾರೇ ಅಧಿಕಾರಿ ಇರಲಿ, ಅವನ ನಡೆ ನುಡಿ ಸರಿ ಇಲ್ಲ ಅಂತ ಅಂದ್ಬಿಟ್ರೆ ಅವನಿಗೆ ಯಾವ ಅಧಿಕಾರಿ ಅಂತ ಗೌರವನು ಕೊಡಲ್ಲ. ಕೊಡ್ತೀರಾ? ಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಈಗ ಒಬ್ಬ ಜಿಲ್ಲಾಧಿಕಾರಿ ಇದ್ದಾನೆ, ಬೆಳಗ್ಗೆ ಕುಡಿದು ಬಂದಿರ್ತಾನೆ, ಅವನು ಎಷ್ಟೇ ಒಳ್ಳೆಯವನೇ ಆಗಿರ್ಲಿ ಗೌರವ ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಇಲ್ಲ. ನಮ್ಮ ಪ್ರವೃತ್ತಿಗಳು ಬಹಳ ಮುಖ್ಯ ಎರಡು ಕಾರಣಕ್ಕೆ. ಒಂದು, ನಮ್ಮ ವೃತ್ತಿ ಬದುಕನ್ನ ಸ್ವಲ್ಪ ಉತ್ತಮವಾಗಿ ಏರಿಸ್ಕೊಳ್ಳಿಕ್ಕೆ, ಉತ್ತಮ ಸ್ಥಿತಿಯಲ್ಲಿ ಕೊಂಡೊಯ್ಲಿಕ್ಕೆ. ಎರಡು, ನನ್ನ ಆ ಎಲ್ಲಾ ವೃತ್ತಿ ಬದುಕಿನ ಮೂಲ ಉದ್ದೇಶ ನನ್ನ ವೈಯಕ್ತಿಕ, ನನ್ನ ಕೌಟುಂಬಿಕ ಮತ್ತು ಸಾಮಾಜಿಕ ಬದುಕಿನ ಕಾರಣದಿಂದ ವೃತ್ತಿ ಸಿಕ್ಕಿದೆ. ವೃತ್ತಿ ಯಾಕೆ ಬೇಕು? ನಾವು ಬದುಕಲಿಕ್ಕೆ ಬೇಕು. ಬದುಕು ಯಾಕೆ ಬೇಕು? ನಾವು ಬದುಕಲಿಕ್ಕೆ ಬೇಕು. ಸಮಾಜಕ್ಕೋಸ್ಕರ, ಕುಟುಂಬಕ್ಕೋಸ್ಕರ ಬೇಕು. ಹಾಗಾಗಿ ಆ ವೃತ್ತಿ ಬದುಕನ್ನ ಪ್ರವೃತ್ತಿ ಬದುಕನ್ನ ನಾವು ಒಂದು ರೀತಿಯ ಸಮತೋಲನದಲ್ಲಿ ಇಟ್ಟುಕೊಳ್ಳುವಂತ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ, ಒಂದಕ್ಕೊಂದು ಇಂಟರ್ಲಿಂಕ್ ಕೂಡ ಇದೆ. ನನಗೆ ಒಳ್ಳೆ ಉದ್ಯೋಗ ಇದ್ರೆ ನನ್ನ ಬದುಕಿನ ರೀತಿ ಬದಲಾಗುತ್ತೆ. ನನಗೆ ಒಳ್ಳೆಯ ಪ್ರವೃತ್ತಿ ಇದ್ರೆ ಆ ಸಣ್ಣ ಉದ್ಯೋಗ ದೊಡ್ಡದಿರಲಿ ಅದರಲ್ಲಿ ವ್ಯಕ್ತಿತ್ವ ರೂಪಿತ ಆಗುತ್ತೆ. ಈಗ ನಾನು ಇಲ್ಲಿ ಬಂದಿದ್ದೇನೆ ಅನ್ನೋದಾದ್ರೆ ನನ್ನ ಒಂದು ವೃತ್ತಿ ಬದುಕು ಕೂಡ ಕಾರಣವಾಗಿದೆ, ಬರೀ ನನ್ನ ಪ್ರವೃತ್ತಿ ಮಾತ್ರ ಕಾರಣ ಆಗಿಲ್ಲ. ನಾನೊಬ್ಬ ಜಿಲ್ಲಾಧಿಕಾರಿ ಆಗಿದ್ದೆ, ನಾನೊಂದಷ್ಟು ಜವಾಬ್ದಾರಿಯನ್ನು ನಿರ್ವಹಿಸಿದ್ದೆ, ಇವರ ವ್ಯಕ್ತಿತ್ವ ಹೀಗೆ, ಇವನನ್ನ ನಾವು ಕರಿಬಹುದು ಅಂತ ನಿಮ್ಗೆ ಅನ್ಸಿದೆಯಲ್ಲ, ಅದು ಒಂದು ಕಾರಣಕ್ಕೆ ವೃತ್ತಿಯ ಬದುಕು. ಬರೀ ಜಿಲ್ಲಾಧಿಕಾರಿಯಾಗಿ ಬರೀ ಕೆಲಸ ಮಾಡ್ಕೊಂಡು ಫೈಲ್ ಡಿಸ್ಪೋಸಲ್ ಮಾಡಿದ್ರೆ ನೀವು ಯಾವತ್ತೂ ಕರೆಸ್ತಿರ್ಲಿಲ್ಲ. ಅದ್ರ ಜೊತೆಗೆ ಏನೋ ಸಾಮಾಜಿಕವಾಗಿ ಒಂದಷ್ಟು ಕಳಕಳಿ ಇಟ್ಕೊಂಡು ಏನೋ ಕೆಲಸ ಮಾಡಿದಾರೆ, ಇವರು ಸ್ವಲ್ಪ ಮಾಡಿದಾರಪ್ಪ ಅಂತ ಅನ್ಸಿದ್ರಿಂದ ಕರೆದಿದ್ವಿ. ಹಾಗಾಗಿ ಅದು ಪ್ರವೃತ್ತಿ. ಇವೆರಡೂ ಕೂಡ ನಾನು ಹೇಳ್ತಾ ಇರ್ತೇನೆ, ನಾವು ಆಡಳಿತದಲ್ಲಿ ನಾವು ಬಹಳ ಕೆಲಸ ಮಾಡ್ತೇವೆ. ಕೆಲಸ ಏನ್ ಮಾಡ್ತೇವೆ? ಫೈಲ್ ಬರುತ್ತೆ, ಡಿಸ್ಪೋಸ್ ಮಾಡ್ತೇವೆ. ಅದು ನಾನು ಬಹಳ ಮಾಡಿದೆ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಅರ್ಹತೆಯೂ ನಮ್ಗೆ ಇರೋದಿಲ್ಲ. ಯಾಕಂದ್ರೆ ಸಂಬಳ ಕೊಡ್ತಾರೆ, ಕೂಲಿ ಅದೊಂದು ಕೂಲಿ ಇದ್ದ ಹಾಗೆ. ನನಗೆ ಸಂಬಳ ಕೊಡ್ತಾರೆ, ನಾನು ಆಫೀಸ್ ಫೈಲ್ ಡಿಸ್ಪೋಸ್ ಮಾಡ್ತೀನಿ, ಆಫೀಸ್ ಕೆಲಸ ಮಾಡ್ತೀನಿ. ವಾಟ್ಸ್ ದ ಬಹಳ ದೊಡ್ಡದು ಅಂತ ಯಾಕೆ ಹೇಳ್ತೀರಿ? ನಾನೊಬ್ಬ ಜಿಲ್ಲಾಧಿಕಾರಿ ಆಗಿದ್ದೆ, ನಾನು ಫೈಲ್ ನೋಡ್ತೀನಿ, ಫೈಲ್ ಬರುತ್ತೆ, ನೋಡ್ತೀನಿ, ಡಿಸ್ಪೋಸ್ ಮಾಡ್ತೀನಿ, ಆಯ್ತು, ಸಂಬಳ ತಗೊಳ್ತೀನಿ, ಕೆಲಸ ಮಾಡ್ತೀನಿ, ಮುಗೀತು. ಅದು ಕೆಲಸ ಅಷ್ಟೇ, ಅದು ಸೇವೆ ಅಲ್ಲ. ನಾವು ಬಹಳ ಸೇವೆ ಮಾಡ್ತಾ ಇದೀವಿ ಅಂತ ಹೇಳ್ಕೊಳ್ತೇವೆ. ಸೇವೆಗೂ ಕರ್ತವ್ಯಕ್ಕೂ ವ್ಯತ್ಯಾಸ ಉಂಟು. ನಾನು ನನ್ನ ಕಚೇರಿಯ ಕೆಲಸಗಳನ್ನ ಆ ಟೈಮ್ ಅದು ಕರ್ತವ್ಯ, ಅದು ಕೂಲಿ, ಅದಕ್ಕೊಂದು ಸಂಬಳ ಇದೆ, ಅದು ಹೆಗ್ಗಳಿಕೆ ಅಲ್ಲ, ನನ್ನ ವಿಶೇಷತೆ ಅಲ್ಲ. ಅದನ್ನ ಹೇಗೆ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಸ್ವಲ್ಪ ಕರ್ತವ್ಯವನ್ನ ಮೀರಿದ ಒಂದು ಹಂತ. ನಾನೀಗ ಯಾವ್ದೋ ಒಂದು ಫೈಲ್ ತಗೊಂಡ್ರೆ ಅದರಿಂದ ಒಬ್ಬರ ಜೀವನ ಬದುಕಿರ್ಬೋದು, ಅಥವಾ ಅದನ್ನ ಎಲ್ಲೋ ಪೆಂಡಿಂಗ್ ಆಗಿರ್ಬೋದು, ಅಥವಾ ಇನ್ನೆಲ್ಲೋ ಅದು ಉಳ್ಕೊಂಡಿರ್ಬೋದು. ಇನ್ ಟೈಮ್ ನಲ್ಲಿ, ಸಕಾಲದಲ್ಲಿ ಬಂದಾಗ, ಯಾರೋ ಒಬ್ರು ಕೇಳ್ಕೊಂಡು ಬಂದಾಗ ಅವ್ರನ್ನ ನಾನು ಯಾವ ರೀತಿ ಪ್ರತಿಕ್ರಿಯಿಸಿ ಕೂರ್ಸ್ ಮಾತಾಡ್ತೀನ, ನಿಲ್ಸ್ ಮಾತಾಡ್ತೀನ, ಅವನ್ನ ಕೂರಿಸಿ ಸಮಾಧಾನ ಮಾಡಿ ನಾನು ಮಾಡ್ಕೊಡ್ತೀನಿ, ಇದು ಬರುತ್ತೆ ಬರಲ್ಲ ಅಂತ ಹೇಳಿ ಅದನ್ನೆಲ್ಲಾದ್ರೂ ಪೆಂಡಿಂಗ್ ಆಗಿ ತರಿಸಿ ಕೆಳಗಡೆ ಅವ್ರಿಗೆ ಕರ್ಸಿ ಮಾಡ್ತೀವಲ್ಲ, ಇದು ಎಕ್ಸ್ಟ್ರಾ ಕರ್ತವ್ಯಕ್ಕಿಂತ ಸ್ವಲ್ಪ ಮೀರಿತು. ಅದನ್ನ ನಾನು ಆಡಳಿತ ಸಂಸ್ಕೃತಿ ಅಂತ ಕರೀತೇನೆ. ಅದೇ ಸೇವೆ. ಅದಕ್ಕೆ ನಾನು ಏನ್ ಮಾಡಿದೆ ಅನ್ನೋದಿರುತ್ತಲ್ಲ, ಅದು ನನ್ನ ಪ್ರವೃತ್ತಿಯನ್ನ ಬೆಳೆಸುತ್ತೆ, ನನ್ನ ವ್ಯಕ್ತಿತ್ವವನ್ನು ಬೆಳೆಸುತ್ತೆ. ಅದು ನಾನು ಹೆಮ್ಮೆಯಿಂದ ನಾನೇನೋ ಒಂಚೂರು ಕೆಲಸ ಮಾಡಿದ್ದೇನಪ್ಪ ಅಂತ ಹೇಳ್ಬೋದು. ಆದ್ರೆ ದಿನನಿತ್ಯ ಮಾಡೋ ಕೆಲಸ ನನ್ನ ಕರ್ತವ್ಯ ಹೊರತು ಅದ್ರಲ್ಲಿ ಮಾಡಿದ್ರೆ ಅದಕ್ಕೆ ತಕ್ಕಂತೆ ಸಂಬಳ ಕೊಟ್ಟಿದ್ರೆ ವಿಶೇಷ ಅಲ್ಲ. ನಮ್ಮ ಮನೆಗೆ ಒಬ್ಬ ಕೂಲಿಗೆ ಬರ್ತಾರೆ, ನಾನು ಹೊಲದಲ್ಲಿ ಕೂಲಿ ಮಾಡ್ತಾನೆ, ನಾನು ರೈತ ಇದ್ರೆ ಅವ್ನು ಕೂಲಿಗೆ ಸಂಬಳ ಕೊಡ್ತೀನಿ, ಹೋಯ್ತಾನೆ. ಅಯ್ಯೋ ನಾನು ಬಹಳ ಸೇವೆ ಮಾಡೋದಪ್ಪ ಅವನು ಅಂತ ಹೇಳೋ ಅಗತ್ಯ ಇದೆ. ಅವ್ನು ಎಕ್ಸ್ಟ್ರಾ ಏನಾದ್ರೂ ನೀವು ಸೇವೆ ಸಲ್ಲಿಸಿದ್ರೆ ಅದನ್ನ ಹೇಳ್ಕೊಬೋದು, ಅದು ಸೇವೆ. ಇಲ್ಲ ಅಂದ್ರೆ ಅದು ಕೂಲಿ ಅಷ್ಟೇ.
ಹಾಗಾಗಿ ನಮ್ಮ ವೃತ್ತಿ ಮತ್ತೆ ಪ್ರವೃತ್ತಿಯ ಬದುಕು ಒಟ್ಟೊಟ್ಟಿಗೆ ನಾವು ಸಮತೋಲನದಲ್ಲಿ ತಗೊಂಡೋಗ್ಬೇಕು. ಪ್ರವೃತ್ತಿಯನ್ನ ಎಷ್ಟು ಒಳ್ಳೆ ಪ್ರವೃತ್ತಿಗಳಲ್ಲಿ ಬೇಕಾದಷ್ಟು ಇರ್ತವೆ. ಅದು ಒಳ್ಳೇದು ಇರ್ಬೋದು, ಕೆಟ್ಟದು ಇರ್ಬೋದು, ಒಬ್ಬೊಬ್ರದ್ದು ಒಂದೊಂದು ಪ್ರವೃತ್ತಿ ಇರುತ್ತೆ. ಯಾವುದು ಪ್ರವೃತ್ತಿ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೋ, ಯಾವ ಪ್ರವೃತ್ತಿಯಿಂದ ಒಂದಷ್ಟು ಸಮಾಜಕ್ಕೆ ಅನುಕೂಲ ಆಗುತ್ತೋ ಅಂತ ಪ್ರವೃತ್ತಿಗಳು ಸಮಾಜೋಪಯೋಗಿ ಆಗಿರ್ತವೆ. ಉದಾಹರಣೆಗೆ ಈಗ ನನಗೆ ಬರಹ ಒಂದು ಪ್ರವೃತ್ತಿ, ಕೆಲಸ ಮಾಡೋದು ಒಂದು ಪ್ರವೃತ್ತಿ ಅಂದ್ರೆ ಬರಹ ಒಂದು ಪ್ರವೃತ್ತಿ. ಬರಹದಿಂದ ನನಗೇನ್ ಅನ್ಸುತ್ತೆ, ನನ್ನ ಸಮಯವನ್ನ ಕಳೀಲಿಕ್ಕೆ, ನನ್ನ ಅಭಿಪ್ರಾಯವನ್ನ ಸಮಾಜಕ್ಕೆ ಹಂಚಿಕೊಳ್ಳಿಕ್ಕೆ, ನನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ಮಾಧ್ಯಮ ಅದು ಬರಹ. ಅದ್ರ ಮೂಲಕ ಮಾಡಿದಾಗ ನನಗೆ ಟೈಮ್ ಪಾಸ್, ಕೆಲವರಿಗೆ ಟೈಮ್ ಪಾಸ್ ಬೇರೆ ಬೇರೆ ಮಾರ್ಗ ಹುಡುಕೊಳ್ತಾರೆ. ಅಧಿಕಾರಿಗಳು ಟೈಮ್ ಆದ್ಮೇಲೆ, ರಾತ್ರಿ ಸಂಜೆ 5:30 6 ಗಂಟೆ ಆದ್ಮೇಲೆ ಅವರ ಪ್ರವೃತ್ತಿ ಬೇರೆ ಇರುತ್ತೆ, ನನ್ನ ಪ್ರವೃತ್ತಿ ಬೇರೆ ಇರುತ್ತೆ. ಅದು ಪ್ರವೃತ್ತಿ. ಆ ಪ್ರವೃತ್ತಿ ಮತ್ತೆ ವೃತ್ತಿ ಇವೆರಡೂ ಕೂಡ ಸಮಾಜದಲ್ಲಿ ಬಹಳ ಮುಖ್ಯವಾದದ್ದು. ನನ್ನ ವೈಯಕ್ತಿಕ ಅಂತ ನಾವೆಲ್ಲ ಭಾವಿಸ್ಕೊಂಡ್ಬಿಡ್ತೇವೆ. ನಾನೇನೋ ಮಾಡ್ತೀನಿ, ನನಗೆ ಅವ್ರೇನ್ ಕಟ್ಕೊಂಡು ಅವ್ರೇನ್ ಹೇಳ್ಬೇಕು, ಇವ್ರೇನ್ ಹೇಳ್ಬೇಕು. ಈ ಧೋರಣೆಗಳು ಬದಲಾಗಬೇಕು. ಬಹುಶಃ ನಮ್ಮ ದೇಶದಲ್ಲಿ ಕ್ರೈಮು, ತಪ್ಪು ಇವೆಲ್ಲ ಆಗ್ತಾ ಇರೋದು ಯಾವಾಗ ಅಂದ್ರೆ ಸಾಮಾಜಿಕವಾದಂತ ಭಯಗಳು ಕಡಿಮೆ ಆಗ್ತವೆ. ನಮ್ಗೆ ಯಾವತ್ತು ಕಾನೂನಿನ ಭಯ ಹಿಂದಿನೂ ಇರ್ಲಿಲ್ಲ, ಈಗಲೂ ಇಲ್ಲ. ನಮ್ಮಲ್ಲಿ ಯಾವ ಕ್ರೈಮ್ಗಳು ಆಗ್ತಿರ್ಲಿಲ್ಲ, ನಮ್ಗೆ ಯಾರಿಗೂ ಕಾನೂನಿನ ಭಯ ಇರ್ಲಿಲ್ಲ. ಹಿಂದೆ ಸಾಮಾಜಿಕವಾದ ಭಯ ಇತ್ತು. ಏನ್ ಅನ್ಕೊಳ್ತಾರೋ ಅದೇ ದೊಡ್ಡ ಕಾನೂನು. ಅದೇ CRPC IPC ಏನೇನ್ ಕಾನೂನುಗಳಿದಾವ ಅದನ್ನೆಲ್ಲ ಮೀರದ್ದು ಯಾವ್ದು ಅಂದ್ರೆ, ಅಯ್ಯೋ ನಾನು ಯಾರ ಜೊತೆ ಏನಾದ್ರು ಮಾತಾಡಿದ್ ನೋಡ್ಬಿಟ್ರೆ, ನಾನು ಅವನ ಜೊತೆ ಎಲ್ಲ ಸಿನಿಮಾ ಹೋಗಿದ್ ನೋಡ್ಬಿಟ್ರೆ, ಹೋಟ್ಲಿಗೆ ಹೋಗಿದ್ ನೋಡಿದ್ರೆ, ಇನ್ನೊಂದು ಮತ್ತೊಂದು ಏನೋ ಇರ್ಲಿ ಅನ್ಕೊಂಡ್ಬಿಡ್ತಾರೋ ಅನ್ನೋ ಸಾಮಾಜಿಕ ಭಯ ನಮ್ಮನ್ನ ಬಹಳ ಇಲ್ಲಿಯವರೆಗೆ ನಿಯಂತ್ರಣದಲ್ಲಿ ಇಟ್ಕೊಂಡು ತಂದಿತ್ತು. ಈ ಆಧುನಿಕವಾದ ನಮ್ಮ ಮಾಧ್ಯಮಗಳು ಅಥವಾ ನಮ್ಮ ತಂತ್ರಜ್ಞಾನದ ಬೆಳವಣಿಗೆ, ಮೊಬೈಲು ಇವೆಲ್ಲವೂ ಕೂಡ ನಮ್ಮ ಸಾಮಾಜಿಕ ಭಯವನ್ನ ದಿನೇ 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 ಸಾಯಿಸ್ತಾ ಇದೆ. ಅದೆಷ್ಟು ಹೋಗ್ತಿದ್ಯೋ ಕಡಿಮೆ ಆದಷ್ಟು ನಾವು ಸಮಸ್ಯೆಗಳನ್ನ, ನಮ್ಮ ಭವಿಷ್ಯದ ತಲೆಮಾರ ಸಮಸ್ಯೆಗಳನ್ನ, ನನಗೆ ಬಹಳ ನಮ್ಮ ಮಕ್ಕಳನ್ನ ನೆನೆಸ್ಕೊಂಡ್ರೆ ನಮಗೆ ಒಂಥರ ಭಯ ಹುಟ್ಟುತ್ತೆ. ಹೆಂಗಪ್ಪ ಇತ್ತೀಚಿನ ಜಗತ್ತಿನಲ್ಲಿ ಆಗ್ತಾ ಇರೋ ಯುದ್ಧಗಳು, ಉಕ್ರೇನ್ ಇರ್ಬೋದು, ಇಸ್ರೇಲ್ ಇರ್ಬೋದು, ನಮ್ಮ ಭವಿಷ್ಯದ ಬಗ್ಗೆ ನನಗೆ ಬಹಳ ಕರಾಳ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಯಾಕೆ ಹೇಳಿ, ಉಕ್ರೇನ್ ಯುದ್ಧ ಶುರುವಾಗಿ ಎಷ್ಟು ವರ್ಷ ಆಯ್ತು? 2 ವರ್ಷ ಆಯ್ತು, ನಿಲ್ತಾ ಇಲ್ಲ. ಅವ್ರಿಗೇನು ಉಕ್ರೇನ್ ಆಕ್ರಮಿಸ್ಕೋಬೇಕು ಅಂತ ರಷ್ಯಾಕ್ಕಲ್ಲ, ಇವರೇನು ಅವರ ದೇಶವನ್ನು ಗೆಲ್ಲಬೇಕು ಅಂತಲ್ಲ. ಹಿಂದೆ ಇತ್ತು ಯುದ್ಧ ಮಾಡೋದಂದ್ರೆ ಸೈನಿಕರು ಹೊಡೆದಾಡೋದು, ಎಷ್ಟು ಜನ ಸತ್ರು ಅನ್ನೋದ್ರ ಮೇಲೆ ಯುದ್ಧ ಗೆದ್ರು, ಜಾಗ ಎಷ್ಟು ಆಕ್ಯುಪೈ ಮಾಡ್ಕೊಂಡ್ರು ಅಂತ. ಇವತ್ತು ಯಾರಾದ್ರೂ ಜಾಗ ಆಕ್ಯುಪೈ ಮಾಡೋದ್ರ ಬಗ್ಗೆ ಯುದ್ಧ ಮಾಡ್ತಾ ಇದಾರ? ಇರಾನ್ ಬಂದು ಇಸ್ರೇಲ್ ನಲ್ಲಿ ಏನಾದ್ರು ಜಾಗ ಆಕ್ಯುಪೈ ಮಾಡ್ಬೇಕು ಅಂತ ಏನಾದ್ರು ಬಾಂಬ್ ಹಾಕತ್ತಾ? ಇಸ್ರೇಲ್ ಹೋಗಿ ಇರಾನ್ ಮೇಲೆ ಬಾಂಬ್ ಹಾಕತ್ತಾ? ಇಲ್ಲ. ಹಿಂದೆ ಏನ್ ಮಾಡ್ತಾ ಇದ್ರು, ಎದುರುಗಡೆ ಇರೋ ಸೈನಿಕರು ಹೊಡಿತಾ ಇದ್ರು. ಈಗ ಸೈನಿಕರಿಗೆ ಯಾರು ಹೊಡಿತಾರ? ಗಡಿಲಿರೋ ಸೈನಿಕ ಅಲ್ಲೇ ಇರ್ತಾನೆ, ಬಾಂಬ್ ಬೀಳೋದಲ್ಲ ಸಾರ್ವಜನಿಕರ ಮೇಲೆ. ಸಾರ್ವಜನಿಕರನ್ನ ಎಷ್ಟು ತೊಂದರೆ ಕೊಡ್ತೀನೋ ಅಷ್ಟು ಜನರು ತಿರುಗಿ ಬೀಳ್ತಾರ ನಾಯಕರ ಮೇಲೆ, ಅಲ್ಲಿ ಯುದ್ಧ ಗೆದ್ದಂಗೆ ಅಂತ. ಇದರ ಯುದ್ಧದ ನೀತಿ, ತಂತ್ರಜ್ಞಾನ, ಅದರ ಆಲೋಚನೆಗಳ ವಿಧಾನವೇ ಬದಲಾಗ್ಬಿಟ್ಟಿದೆ. ಆಲೋಚನೆಗಳ ವಿಧಾನ ಇದೊಂದು ದುರಂತ. ಅದು ಬೇಕಾದ್ರೆ ಜಾಗ ಪ್ರಾಂತ್ಯಗಳನ್ನ ಗೆಲ್ತೀನಿ, ನನಗೆ ಇಷ್ಟು ಜಾಗ ಬರ್ಬೇಕು, ಅದಕ್ಕೆ ಹೋರಾಟ ಮಾಡಿ ಆಕ್ಯುಪೈ ಮಾಡ್ತೀನಿ ಅಂದ್ರೆ ಹೋದ್ರೂ ಪರವಾಗಿಲ್ಲ, ಸಮಸ್ಯೆ ಇಲ್ಲ. ಆದ್ರೆ ಈಗಿನ ಯುದ್ಧಗಳ ಆಗ್ತಾ ಇಲ್ಲ. ಇದು ಯಾವ ರೀತಿಯ ಪರಿಣಾಮಗಳನ್ನ ಮುಂದೆ ಭವಿಷ್ಯದಲ್ಲಿ ಉಂಟಾಗುತ್ತೆ? ಯಾರೋ ಆಡಳಿತ ಸಾಹಿಯ ಕೆಲವರ ವೈಯಕ್ತಿಕ ಪ್ರತಿಷ್ಠೆಗಳಿಗೋಸ್ಕರ ಯುದ್ಧಗಳಾಗ್ತಾ ಇದ್ದಾವೆ. ಯಾವುದೋ ಸಣ್ಣ ಪ್ರತಿಷ್ಠೆಗೋಸ್ಕರ ಉಕ್ರೇನ್ ಯುದ್ಧಗಳನ್ನ ನೋಡಿದ್ರೆ ಅಂತ ದೊಡ್ಡ ಸಮಸ್ಯೆ ಏನಾದ್ರು ನಮ್ಗೆ ಕಾಣಿಸಿದ್ಯಾ? ಇಲ್ಲ. ಇವೆಲ್ಲವೂ ಒಂಥರ ನಮ್ಮ ಮಾನವೀಯತೆ ಕುಸಿತದ ಪರಿಣಾಮ ಅಂತ ನನಗೆ ಅನಿಸ್ಲಿಕ್ಕೆ ಶುರುವಾಗಿದೆ. ನಮ್ಮ ಮಾನವೀಯ ಮೌಲ್ಯಗಳ ಅಥವಾ ನಮ್ಮ ನೈತಿಕ ಮೌಲ್ಯಗಳ ಕುಸಿತ ಈ ಯುದ್ಧಗಳಿಗೆ ಬೇರೆ ಏನು ಕಾರಣಗಳು ನನಗೇನು ಅನಿಸ್ತಿಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾದಂತಹ ಅಗತ್ಯ ಇದೆ. ಸ್ವಲ್ಪ ಮಾನವೀಯ ದೃಷ್ಟಿಯಿಂದ ಇಟ್ಕೊಂಡು, ಸರಿ ತಪ್ಪುಗಳನ್ನ ಇಟ್ಕೊಂಡು, ಈಗ ಗ್ಲೋಬಲೈಸೇಷನ್ ಆಗೋಗಿದೆ, ಲಿಬರಲೈಸೇಷನ್ ಆಗೋಗಿದೆ. ನಾನು ಕರ್ನಾಟಕದ ಗಡಿ ಎಲ್ಲಿ ತನಕ ಅಂತ ಅಂದ್ರೆ ಇಡೀ ಭೂಮಿಯೇ ಕರ್ನಾಟಕದ ಗಡಿ ನಾನು ಹೇಳುವಂತ ಡೆಫಿನೇಷನ್ ಅಲ್ವಾ? ನಮ್ಮ ಗಡಿ ಇಲ್ಲೇನಿದೆ, ಈ ಕರ್ನಾಟಕದ ಗಡಿ ಅಂತ ನಾವೇನು ಆಡಳಿತದ ಕನ್ನಡದ ಆಡಳಿತದ ಗಡಿ ಅಷ್ಟೇ, ಭೌಗೋಳಿಕ ಗಡಿ, ಆಡಳಿತದ ಗಡಿ ಅದು. ನ್ಯೂ ಜರ್ಸಿಗೆ ಹೋಗಿದ್ದೆ ನಾನು ಒಂದ್ಸಲ. ಹೋದಾಗ ನ್ಯೂ ಜರ್ಸಿನಲ್ಲಿ ಎಲ್ಲ ಕನ್ನಡಿಗರೇ ಇದ್ದಾರೆ, ಇನ್ನೆಲ್ಲ ಇದ್ದಾರೆ. ಅವರೆಲ್ಲ ಬರ್ತಾರಾ? ಇಲ್ಲ. ಅವ್ರು ಯಾವ್ದೋ ದೇಶದಲ್ಲಿ ಇರ್ತಾರೆ, ಇನ್ನೊಂದ್ ಕಡೆ ಇರ್ತಾರೆ. ನಮ್ಮ ಕರ್ನಾಟಕದನ್ನ ನಾವು ಬರೀ ಸೀಮಿತವಾಗಿ ನಮ್ಮ ಗಡಿ ಒಳಗಡೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ನಾವು ಯಾವಾಗ 1991 ಗ್ಲೋಬಲೈಸೇಷನ್, ಲಿಬರಲೈಸೇಷನ್ ಪಾಲಿಸಿಗಳು ಬಂದವು, ಯಾವ ಗಡಿ, ಭಾಷೆಯ ಗಡಿ, ಯಾವ ಜಾತಿಯ ಗಡಿ ಯಾವುದು ಉಳಿದಿಲ್ಲ. ಎಲ್ಲವೂ ಕೂಡ ಸ್ಪ್ರೆಡ್ ಆಗಿ ಚಲಾಪಿಲಿಯಾಗಿ ಹೋಗಿದ್ದಾರೆ. ಈಗ ನಾವು ಕಂಡ್ಕೋಬೇಕಾಗಿರೋದು ಇಷ್ಟೇ, ಓನ್ಲಿ ಮನುಷ್ಯತ್ವದಿಂದ ಇದ್ದ ಕಡೆ ದೇಶದ ಅಲ್ಲಿಯ ಆಡಳಿತದ
ರೀತಿ ರಿವಾಜುಗಳನ್ನ ಆಡಳಿತದ, ನಾನು ಬೇರೆ ಹೇಳ್ತಾ ಇಲ್ಲ, ರಿವಾಜುಗಳನ್ನ ಒಪ್ಕೊಂಡು ಬದುಕುವಂತದ್ದು, ನೆಮ್ಮದಿಯಿಂದ ಬದುಕುವಂತ, ಪಕ್ಕದವನನ್ನ ಪ್ರೀತಿಸುವಂತ ಗುಣ ಅಗತ್ಯ ನಾವು ಬಹಳ ಇದೆ ಅಂತ ನನ್ಗೆ ಅನ್ಸುತ್ತೆ. ಈ ತರ ದ್ವೇಷ ವೈಷಮ್ಯಗಳು ಹೋದ್ರೆ ನಮ್ಮ ಮುಂದಿನ ಭವಿಷ್ಯದ ಕಥೆ ಏನು ಅಂತ ನನಗೆ ಇನ್ನೂ ಅರ್ಥ ಆಗ್ತದೆ. ಈಗಿನ ನನಗನ್ಸುತ್ತೆ, ನಾನು ಸುಮ್ಮನೆ ಯೋಚನೆ ಮಾಡ್ತೇನೆ, ತಲೆಮಾರುಗಳಲ್ಲಿ ಆಲೋಚನೆಗಳು ಸಮಸ್ಯೆಗಳು ಹೇಗೆ ಬದಲಾಗ್ತಾ ಇದಾವಪ್ಪ ಅಂತ. ನನ್ನ ತಾತ ಜೀತ ಮಾಡ್ತಿದ್ದ, ಅವ್ನು ಒಂದೇ ಗುರಿ, 2 ಹೊತ್ತು ಊಟ ಸಂಪಾದನೆ ಮಾಡ್ಬೇಕು ಅಷ್ಟೇ ಅಲ್ವಾ? ಎಲ್ಲರ ತಾತಂದಿರು ಅದೇ ಇರ್ಬೋದು, ತಾವು ಯೋಚನೆ ಮಾಡಿ. ಅವ್ನು 2 ಹೊತ್ತು ಊಟ ಸಿಕ್ಕಿದ್ರು ಸಾಕು, ಅವ್ನು ಗುಡಿಸ್ಲಲ್ಲಿದ್ರು ಚಿಂತೆ ಇರಲಿಲ್ಲ, ಮನೆದಲ್ಲ. ನನ್ನ ಅಪ್ಪ ಮನೆ ಕಟ್ಟೋದ್ರಲ್ಲಿ ಅರ್ಧ ಜೀವನ ಮಾಡಿ ಸತ್ತೋದ. ಒಂದ್ ಮನೆ ಕಟ್ಟೋದ್ರಲ್ಲಿ ಗುಡಿಸ್ಲಿಂದ ಹೋಗಿ ಒಂದು ಹುಲ್ಲಿನ ದೊಡ್ಡ ಮನೆನೋ ಹೆಂಚಾಕೋ ಮನೆ ಕಟ್ಟಬೇಕು ಅಂತ ಹೋಗಿ ಅವನು ಇಡೀ ಜೀವನ ಅಷ್ಟಕ್ಕೆ ಜೀವನ ಹೊಟ್ಟೆಪಾಡು. ಅದು ಬಿಟ್ರೆ ಒಂದು ಮನೆ. ನಮ್ಮ ಕಾಲಕ್ಕೆ ಏನ್ ಬಂತು? ಕೌಟುಂಬಿಕವಾದ ವಿಘಟನೆ. ನಮ್ಮ ಕಾಲಕ್ಕೆ ಮದುವೆ ಆಗಿ ಬಟ್ಟೆಗೆ ಅಂತ ಸಮಸ್ಯೆ ನಾವೇನ್ ನೋಡ್ತಿಲ್ಲ, ಅಷ್ಟು ಹಿಂದಿನ ತಲೆಮಾರಿನಷ್ಟು ನೋಡ್ಲಿಲ್ಲ, ಬಟ್ಟೆಗೆ ನೋಡ್ಲಿಲ್ಲ, ಮನೆಗಲ್ಲ. ಈ ಕೌಟುಂಬಿಕವಾದಂತ ಜಾಯಿಂಟ್ ಫ್ಯಾಮಿಲಿನ ವಿಘಟನೆಗಳು. ಅಯ್ಯೋ ಮದುವೆ ಆಗಿದ್ದೀನಿ, ನಮ್ಮ ಅಮ್ಮನ್ನ ಹೆಂಡತಿನ ಹೆಂಗೆ ನಿಭಾಯಿಸಬೇಕು ಅನ್ನೋದೇ ಅದ್ರ ಸಮಸ್ಯೆ. ನನ್ನ ಅಣ್ಣ ತಮ್ಮಂದಿರನ್ನ ಹೇಗೆ ಸಂಬಂಧ ಉಳಿಸ್ಕೋಬೇಕು ಅನ್ನೋದೇ ಒಂದು ಸಮಸ್ಯೆ. ಹೌದಲ್ಲ? ನನ್ನ ತಲೆಮಾರಿ ನಾನು ಹೇಳ್ತಾರೆ, ನೀವೆಲ್ಲ ಅದ್ರ ಹಿಂದಿನ ತಲೆಮಾರು, ಹಿಂದಿನ ಸಮಸ್ಯೆ. ನಿಮ್ಗೆ ಆ ಸಮಸ್ಯೆ ಕಾಡಿರ್ಲಿಲ್ಲ ಅಂತ, ಎಲ್ಲ ಕುಟುಂಬದಲ್ಲಿ ನೆಮ್ಮದಿಯಾಗಿದ್ವಿ. ನಮಗ್ ಬರೋ ಅಷ್ಟರಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಅಣ್ಣ ತಮ್ಮದಿರನ್ನ ನಿಭಾಯಿಸೋದು. ಇಲ್ಲಿ ಹೆಂಡತಿ ಹೇಳಿದ್ ಕೇಳಲ್ಲ, ಅಲ್ಲಿ ಅಪ್ಪ ಒಪ್ಪಲ್ಲ, ಇಲ್ಲಿ ಅಪ್ಪ ಒಪ್ಪಲ್ಲ, ತಮ್ಮ ಕೇಳಲ್ಲ. ನಮ್ಮ ತಲೆಮಾರಿನಲ್ಲಿ ಆ ಸಂಘರ್ಷದಲ್ಲಿ ಅರ್ಧ ಜೀವನ ನಾವು ಕಳೀತಾ ಇದ್ದೀವಿ ಅಂತ. ನನ್ನ ಮಕ್ಕಳಿಗೆ ಅದು ಇಲ್ಲ, ಅದು ದಾಟ್ಬಿಟ್ವಿ ಈಗ. ನನ್ನ ಮಕ್ಕಳಿಗೆ ಈಗ ನನಗೆ ಕಾಣ್ತಾ ಇರೋದು 2 ಸಮಸ್ಯೆ. ಅವ್ರ ಹೊಟ್ಟೆಪಾಡಿನ ಸಮಸ್ಯೆನೂ ಅಲ್ಲ, ಬದುಕಿನ ಸಮಸ್ಯೆನೂ ಅಲ್ಲ. ಒಂದು ಮೆಂಟಲ್ ಹೆಲ್ತ್, ಇನ್ನೊಂದು ಫಿಸಿಕಲ್ ಹೆಲ್ತ್. ಒಂದು ಮೆಂಟಲ್ ಹೆಲ್ತ್, ಇನ್ನೊಂದು ಫಿಸಿಕಲ್ ಹೆಲ್ತ್. ಯಾವ ಮಕ್ಕಳುಗಳಿಗೂ ಕೂಡ ಸಮಾಜದಲ್ಲಿ ಸಾಮಾಜಿಕವಾಗಿ ನಮ್ಮ ಹಾಗೆ ನಮಗಿಂತ ಬಿಡಿ, ನಮಗಿಂತ ನೀವು ಸಾಮಾಜಿಕ ವ್ಯಕ್ತಿ, ಸಮಾಜದ ಒಂದು ಜೀವಿಯಾಗಿ, ಸಂಘ ಜೀವಿಯಾಗಿ ಬದುಕ್ತವ್ರು. ಅಕ್ಕಪಕ್ಕದವ್ರನ್ನ ಮಾತಾಡ್ಸ್ಕೊಂಡು ಅವ್ರ ಕಷ್ಟ ಇವ್ರ ಕಷ್ಟ ಸ್ಪಂದಿಸ್ಕೊಂಡೇ ಬೆಳೆದವರು. ನಿಮ್ಗೆ ಸಮಾಜದಲ್ಲಿ ಸಮಸ್ಯೆ ಬಂದ್ರೆ ಎದುರಿಸುವಂತ ಶಕ್ತಿ ಇದೆ. ನಮ್ಮ ಮಕ್ಕಳಿಗೆ ಸಮಾಜದಲ್ಲಿ ಸಮಸ್ಯೆಗಳು ಬಂದ್ರೆ ಎದುರಿಸೋ ಶಕ್ತಿ ಯಾರಿಲ್ಲ. ಸಣ್ಣ ಸಮಸ್ಯೆ ಬಂದ್ರು ಸಾಕು, ಏನ್ ಬೇಕಾದ್ರೂ. ಬುದ್ಧಿವಂತರಿದ್ದಾರೆ, ತಿಳುವಳಿಕೆ ಇದೆ, ಸಂಪಾದನೆಯೂ ಮಾಡಬಲ್ಲು. ಬಟ್ ಸಮಸ್ಯೆಗಳು ಬಂದಾಗ ಅದನ್ನ ಹೇಗೆ ಎದುರಿಸಿ ನಿಲ್ಲಬೇಕು, ನನ್ನ ಜೀವನದಲ್ಲಿ ಕೊನೆ ತನಕ ಅದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ. ಸೊ ನಾವು ಇತ್ತೀಚಿನ ಮಕ್ಕಳಲ್ಲಿ ನೋಡ್ತಿರ್ತೀವಿ, 30% ಆಫ್ ದ ಡಿವೋರ್ಸ್ಗಳು ಮದುವೆ ಆದ 1 ತಿಂಗಳಿಗೆ ಆಗ್ತಾ ಇದ್ದಾವೆ, 2 ತಿಂಗಳಿಗೆ ಆಗ್ತಾ ಇದ್ದಾವೆ. ಅಕ್ಸೆಪ್ಟೆನ್ಸ್ ಇಲ್ಲ, ಟಾಲರೆನ್ಸ್ ಇಲ್ಲ. ಇದು ಮುಂದಿನ ತಲೆಮಾರಿನ ಒಂದು ದೊಡ್ಡ ಸಮಸ್ಯೆ. ನನಗೆ ಯೋಚನೆ ಮಾಡ್ತಿದ್ದಾಗ ನನಗೆ ಆಶ್ಚರ್ಯ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಶ್ರಮಜೀವಿಗಳಾಗಿಲ್ಲ, ಅದು ಒಂದು ರೀತಿಯಾದರೆ ರೈತ ಕುಟುಂಬಗಳದೇ ಒಂದು ಭಾಗ ಆಗ್ತಾ ಇದೆ. ನಿಮ್ಗೆ ಬಹುಶಃ ಹಳ್ಳಿಗಳಲ್ಲಿ ಬದುಕು ಸುಂದರವಾಗಿತ್ತು ಅಂತ ಹೇಳ್ತೀವಲ್ಲ, ಇನ್ನು ಮುಂದೆ ಹಳ್ಳಿಗಳ ಜೀವನ ಬಹಳ ಕರಾಳವಾಗಿ, ಮಲೆನಾಡಿನಲ್ಲಿ ಅದು ಪರವಾಗಿಲ್ಲ ಅನ್ಸುತ್ತೆ. ನಮ್ಮ ಮೈಸೂರು ಮಂಡ್ಯ ಭಾಗದಲ್ಲಿ ಬಂದ್ರೆ ಹಳ್ಳಿಯ ಜೀವನ ಕರಾಳ ಜೀವನ ಆಗುವ ಪರಿಸ್ಥಿತಿಗೆ ಹೋಗ್ತಾ ಇದೆ. ಅನ್ನೋದ್ರಲ್ಲಿ ನಾನು ಸುಮ್ಮನೆ ಅಧ್ಯಯನ ಮಾಡ್ತಾ ಇದ್ದೆ. ನಮ್ಮ ಯುವಕರಲ್ಲಿ, ನಮ್ಮ ಹಳ್ಳಿಲಿರೋ ಹುಡುಗ, ಈಗೆಲ್ಲ ನಾವು ಎಜುಕೇಶನ್ ಕೊಡ್ತೀವಿ, ಅಪ್ಪ ಅಮ್ಮ ಹಳ್ಳಿಲೇ ಇದ್ರು, PUC ಡಿಗ್ರಿ ಮಾಡ್ತೀವಿ, ಹೆಂಗೋ BA ಮಾಡ್ತಾನೆ, BA ಮಾಡಿದ್ರೆ ಕೆಲಸ ಸಿಗಲ್ಲ, ಮತ್ತೆ ಬಂದು ಕೆಲವರು 1 or 2% ಕೆಲಸ ಹುಡುಕೋತಾರೆ, ಇನ್ನುಳಿದ್ರೆ ಊರಿಗೆ ಬರ್ತಾರೆ. ಮೈ ಬಗ್ಸ್ ದುಡಿಯೋದನ್ನ ಮರ್ತು ಬಿಡಿ, ಹುಡುಕೊಂಡು ಸುತ್ತ ಆಡ್ತಿದ್ದಾರೆ. ಅವನು ಹಳ್ಳಿಯಲ್ಲಿ ಕೆಲಸ ಮಾಡ್ಕೊಂಡು ಬಿದ್ದಿದ್ದಾರೆ, ಕೂಲಿ ಮಾಡಕ್ಕೆ ಯಾಕೆ ಮಾಡ್ಬೇಕು ಅಂತ ಹೆಣ್ಮಕ್ಳು ಅವ್ರನ್ನ ಕೊಡ್ತಿಲ್ಲ. ಇವನು ಮದುವೆ ಆಯ್ತಿಲ್ಲ. ನಮ್ಮೂರಲ್ಲಿ ಒಂದು ದೊಡ್ಡ ಹಳ್ಳಿ, 180 ಹುಡುಗರು 32-33 ವರ್ಷ ಆಗಿದೆ, ಮದುವೆ ಇಲ್ಲ. ಹುಡುಗಿರ್ಗೂ ಮದುವೆ, ಹುಡುಗರುಗಳು ಸಿಟಿಯ ಹುಡುಗರುಗಳು ಸಿಗೋದಿಲ್ಲ, ಅವರು ಹಳ್ಳಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ. ಇದು ಮುಂದೆ ಯಾವ ರೀತಿ? ಹೀಗೆ ಬೆಳಗ್ಗೆ ಹೇಳ್ತಾರೆ, ಕುಡಿತಾರೆ, ಸುತ್ತಾರೆ. ನಾನು ಅನ್ಕೊಂಡೆ ಬರೀ ನಮ್ಮ ಮೈಸೂರಿನ ಕೆಲವು ವಿಲೇಜ್ಗಳಲ್ಲಿ ಇದೆಯೇನೋ ಅಂತ. ನಾನು ಮಂಡ್ಯದಲ್ಲಿ ಒಂದು ಪ್ರಶಸ್ತಿ ಕೊಟ್ಟರು ನನಗೆ. ಅವಾಗ ಒಂದು ಪ್ರಶಸ್ತಿ ಸ್ವೀಕರಿಸ್ಲಿಕ್ಕೆ ನನ್ನ ಜೊತೆ ಒಂದು ಸಮಗ್ರ ಕೃಷಿ ಅಂತ ಹೇಳಿ ಇನ್ನೊಬ್ರು ಅವರು ಸ್ಪೀಚಲ್ಲಿ ಹೇಳ್ತಾ ಇದ್ರಂತ. ಅಲ್ಲಿ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿ ಅವರು ಕುಳಿತಿದ್ರು, ಕೆಲವರು ಹಿರಿಯ IAS ಆಫೀಸರ್ ಕುಳಿತು ಹೇಳ್ತಾರೆ, ದಯವಿಟ್ಟು ಏನಾದ್ರೂ ಹಳ್ಳಿಯಲ್ಲಿ ಪರಿಹಾರ ಕಂಡಿಡಿರಿ. 2 ಎಕರೆ ಜಮೀನಿದ್ರೆ ಒಬ್ಬ ಮೇಸ್ಟರ್ ಬರೋಂಗೆ ತಿಂಗಳು ಒಂದು 20,000 ಸಂಬಳ ಬರಂಗೆ ಏನಾದ್ರೂ ಮಾಡಿ ಅಂತ. ಇಲ್ಲ ಅಂದ್ರೆ ಹಳ್ಳಿಗಳು ಹಾಳಾಗಿ ಹೋಗ್ಬಿಡ್ತವೆ ಅಂತ. ದುಡಿದೇ ಇದ್ರು ಒಂದು 2,000 ಬರ್ತಿರ್ಬೇಕು, ಇಲ್ಲ ಅಂದ್ರೆ ಹಾಳಾಗೋಗುತ್ತೆ. ಮದುವೆನೇ ಆಗಲ್ಲ. ದುಡಿಬೇಕು ಅಂದ್ರೆ ಮದುವೆಗೆ ಹೆಣ್ಣು ಕೊಡಲ್ಲ ಅಂದ್ರೆ ಇವ್ರು ಆಗಲ್ಲ. ನಾನು ಬೆಳಿಗ್ಗೆ ತನ್ನ ನಮ್ಮ ಸ್ನೇಹಿತರಿಗೆ ಹೇಳ್ತಿದ್ದೆ, ನಮ್ಮ ಮನೆಯಲ್ಲಿ ಒಂದು ಉದಾಹರಣೆ, ನನ್ನ ಸ್ವಂತ ಭಾವನ ತಮ್ಮನ ಮಗ ಮದುವೆ ಆಗಿಲ್ಲ, 35 ವರ್ಷ ಆಯ್ತು, ಕುಡ್ಕೊಂಡು ಪೊಲೀಸ್ ನೋಡಿದ್ದಾರೆ. ನಾನು ಮೊನ್ನೆ ಆದ ಒಂದು ಘಟನೆ ಹೇಳ್ತಾ ಇದ್ದೆ. ಅವಾಗಲೇ ಅವ ಹೋಗಿದೆ, ಈಗ ಯಾರು ವರದಕ್ಷಿಣೆ ಕೊಡ್ತಾ ಇದಾರ? ಇಲ್ಲ. ಈಗ ವಧು ದಕ್ಷಿಣೆ ಶುರುವಾಗಿದೆ, ನಮ್ಮೂರಲ್ಲಿ ಆಗಿದೆ. ಹಳ್ಳಿ ಅಲ್ಲಿ ಅವರು ಒಂದು ತನ್ನ ಹೆಂಡತಿ ತಮ್ಮನ ಮನೇಲಿ ಒಂದು ಮಗಳಿದ್ಲು. ನಾವ್ ಯಾರು ಹೇಳ್ಕೊಡ್ತಿಲ್ಲ, ಹೋಗಿ ನಾನೇ ನನ್ನ ಮಾಮ ಇದನ್ನ ಕೇಳ್ಕೊಂಡು ಮದುವೆ ಒಪ್ಸ್ಕೊಂಡು ಬರ್ತೀನಿ ಅಂತ ಹೋಗಿ ಕೇಳಿದ್ರೆ ಪ್ರಶ್ನೆ,
ಹೋಗಿ ನನ್ನ ಮಗನ ಮದುವೆ ಮಾಡು, ನನ್ನ ಮಗನ ಬರೋ ಆಸ್ತಿ ಒಬ್ಬನೇ ಮಗ ಇದ್ದಾನೆ, ಆಸ್ತಿನಲ್ಲಿ ಅರ್ಧ ಈಗಲೇ ರಿಜಿಸ್ಟರ್ ಮಾಡ್ಕೊಡ್ತೀನಿ ನಿನ್ ಮಗಳ ಹೆಸರಿಗೆ ಅಂತ ಹೋಗಿ ಕೇಳಿದ್ರೆ ಅವ್ನು ಹೇಳಿರೋದು, ಬಾವಾ ನಿನ್ಗೆ 55 ವರ್ಷ ಆಗಿದೆ, ಬೇಕಾದ್ರೆ 2ನೇ ಮದುವೆ ಆಗ್ತೀನಿ ಅಂತ ಹೇಳು, ನನ್ನ ಮಗಳು ನಿನಗೆ ಮದುವೆ ಮಾಡ್ತೀನಿ, ನಿನ್ ಮಗನ ಮಾತ್ರ ಮದುವೆ ಮಾಡಲ್ಲ ಅಂತ ಸತ್ಯವಾದ ವಿಚಾರ ನಾನು ಹೇಳ್ತಾ ಇರೋದು. ನೌಕರಿ ಐತಲ್ಲ, ನೌಕರಿ ಅಲ್ಲ, ಅವನು ವ್ಯವಸಾಯಗಾರನೇ. ನಿಮಗೆ ನೌಕರಿ ಇದೆಯಲ್ಲ ಅದಕ್ಕೆ ನನಗಲ್ಲ, ನಾನು ಹೇಳಿದ್ದಲ್ಲ, ನನ್ನ ಭಾವನ ತಮ್ಮ ಅವನು ರೈತಾನೆ, ಅವ್ನ ಮಗ ಅಷ್ಟು ಹಾಳಾಗೋಗಿದ್ದಾನೆ, ಅವ್ರ ಹಳೆ ತಲೆಮಾರು 55. ನಾವೇನ್ ಅನ್ಕೊಂಡ್ವಿ ಹಳ್ಳಿಯ ಬದುಕು ಬಹಳ ಸುಂದರವಾಗಿದೆ ಅಂತ, ಅದು ಕೂಡ ಬದಲಾಗ್ತಾ ಇದೆ. ಸೊ ನಾವು ಯಾಕೆ ಇವೆಲ್ಲ ಆಗುತ್ತೆ ಅಂದ್ರೆ ಅದರೆಲ್ಲ ತಿರುಳೇನಪ್ಪ ಅಂದ್ರೆ ನಮ್ಮ ಆಲೋಚನಾ ವಿಧಾನ ಕ್ರಮಗಳು ಹಾಳಾಗಿರೋದೇ ಇದಕ್ಕೆ ಮೂಲ ಕಾರಣ ಅಂತ. ಹಾಗಾಗಿ ಆ ನಿಟ್ಟಿನಲ್ಲಿ ಬಹುಮುಖಿ ಸಂಸ್ಥೆಯ ಜವಾಬ್ದಾರಿ, ತಾವು ಏನು ಕನಸು ಕಟ್ಕೊಂಡು ವಿಚಾರವನ್ನ ಹುಟ್ಟಾಕೋದ್ರಲ್ಲಿ, ಇದರ ಉದ್ದೇಶವೇ ನನಗನ್ಸಿದ್ದು ಒಂದು ಆಲೋಚನಾ ಕ್ರಮವನ್ನ ಹುಟ್ಟಾಕುವಂತ ಉದ್ದೇಶ ಏನಿದೆ, ನಿಜಕ್ಕೂ ಹೆಮ್ಮೆ ಪಡೋದು ಅಂತ ನಾನು ಅನ್ಕೊಂಡಿದ್ದೇನೆ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಕ್ಕೆ ತಮ್ಮೆಲ್ಲರನ್ನು ಒಂದಿಸಿ ಸ್ವಲ್ಪ ಜಾಸ್ತಿನೇ ಮಾತಾಡಿರ್ಬಹುದು, ತಪ್ಪಿದ್ರೆ ಕ್ಷಮಿಸಿ. ಕಡಿಮೆ ಆಯ್ತು ಸರ್, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಕಡಿಮೆ ಆಯ್ತು, ಬೇರೆ ಬೇರೆ ವಿಷಯಗಳಿಗೆ. ಹಾಗಾಗಿ ತಮ್ಮೆಲ್ಲರಿಗೂ ಧನ್ಯವಾದ. ನನ್ನ ಕರೆಸಿ ವೇದಿಕೆಯಲ್ಲಿ ಇಂತಹ ಒಂದು ಉತ್ಕೃಷ್ಟವಾದ ಒಂದು ಸಂಸ್ಥೆ ನನಗಂತೂ ಬಹಳ ಹೆಮ್ಮೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಇದು ಬಹಳ ಪ್ರಸ್ತುತವಾದಂತಹ ವಿಷಯ. ಈ ಎಲ್ಲಾ ಇಜಾಮ್ಗಳನ್ನ ಬಿಟ್ಟು, ಸರಿ ತಪ್ಪುಗಳನ್ನ, ಪ್ರಿಜುಡೈಸ್ಗಳನ್ನ, ಪೂರ್ವಾಗ್ರಹಗಳನ್ನ ಬಿಟ್ಟು ಒಂದು ವಿಚಾರವನ್ನ, ಸರಿ ತಪ್ಪುಗಳ ಬಗ್ಗೆ ಆಲೋಚನೆ ಮಾಡುವಂತ ಕ್ರಮವನ್ನು ಹುಟ್ಟಾಕುವಂತಹದ್ದು ಬಹಳ ಅತ್ಯಂತ ನನಗನ್ಸಿದೆ. ಆ ನಿಟ್ಟಿನಲ್ಲಿ ಇದು ತಮ್ಮ ಉದ್ದೇಶ, ಸಂಸ್ಥೆಯ ಉದ್ದೇಶ ಬಹಳ ಹೆಮ್ಮೆ ಪಡುವಂತದ್ದು. ಇದು ಹೆಚ್ಚೆಚ್ಚು ಸಂಸ್ಥೆಗಳನ್ನಾಗಿ ಎಲ್ಲ ಕಡೆಗೂ ಈ ತರ ಒಂದು ಸಂಸ್ಥೆಗಳಾಗಿ ಚರ್ಚೆಗಳನ್ನ ಮಾಡ್ತಾ ಹೊಸ ವಿಚಾರಗಳನ್ನ ಹುಟ್ಟಾಕ್ಲಿಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ ನಾನು ಅವಕಾಶಕ್ಕೆ ಮಾತು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರ ಅಂತ ಪುಸ್ತಕದ ಇದು ತುಂಬಾ ಒಂದಷ್ಟು ಹುಡುಗರಿಗೆ ನಾನು ವರ್ಷಗಳನ್ನು ಅವಾಗ IAS KS ಬಗ್ಗೆ ಮಾಡ್ತಿದ್ದಲ್ಲ, ನಾನು ನನ್ನೇ ಒಂದು ಬದುಕಿನ ರೀತಿಯನ್ನ ಹೇಳ್ಕೊಳ್ತಿದ್ದೆ. ನೋಡಪ್ಪ, ನನ್ನಂತವನಾಗಿದ್ದಾನೆ ಅಂದ್ರೆ ಯಾರು ಬೇಕಾದ್ರೂ KS IAS ಹೇಳಿದ್ದನ್ನ ಎಷ್ಟು ದಿವಸ ಹೇಳೋದು ಅಂತ ಗಿಲ್ಟ್ ಸ್ಟಾರ್ಟಿಂಗ್ ಶುರುವಾಯ್ತು. ಎಷ್ಟೋ ಕಡೆ ಅದೊಂದು ಹವ್ಯಾಸ. ನಾನೊಂದಷ್ಟು ವರ್ಕ್ಶಾಪ್ ಗಳನ್ನ ಮುಖ್ಯವಾಗಿ 3 ಕೆಟಗರಿ, ಸರ್ಕಾರಿ ಶಾಲೆಗಳಲ್ಲಿ ಒಂದು ಆರ್ಥಿಕವಾಗಿ ಹಿಂದುಳಿದವರು, ಮತ್ತೆ ಶೈಕ್ಷಣಿಕವಾಗಿ ಹಿಂದುಳಿದವರು, ಇಂಗ್ಲಿಷ್ ಬರದೇ ಇರೋರು, ಇಂಥ ಒಂದು ನಮ್ಮ ಕೀಳರಿಮೆ ಭಾವನೆ ಇರುತ್ತಲ್ಲ ಅಂತ ವಿದ್ಯಾರ್ಥಿಗಳಿಗೆ ಒಂದು ಮನಸ್ಸಿನಲ್ಲಿ ಭರವಸೆಯನ್ನ ತುಂಬಬೇಕು ಅನ್ನೋದು ಉದ್ದೇಶ. ಸುಮಾರು ವರ್ಕ್ಶಾಪ್ಗಳು ಚಿಕ್ಕಮಗಳೂರು, ಬೆಂಗಳೂರು ಅಲ್ಲಿ ಮಾಡ್ತಾ ಇರ್ತೇವೆ. ಶಿವಮೊಗ್ಗದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ರೀತಿಯಿಂದ ಮಾಡಿದೆ. ಅದಕ್ಕೆ ಅವ್ ಯಾವ ಅರ್ಹತೆ ಇಲ್ಲದೇನೋ ನಾನು ಆಗಿದ್ದೀನಲ್ಲ, ಆಗಿದ್ದ ಮೇಲೆ ನೀವು ಆಗ್ಬಹುದು. ನಾನು ಕಾಲೇಜ್ ಹೋದವನಲ್ಲ, ನಾನು ಟ್ಯೂಷನ್ ಹೋದವನಲ್ಲ, ನಾನು ಗೌರ್ಮೆಂಟ್ ಸ್ಕೂಲ್, ನನಗೆ ಸರಿಯಾಗಿ ಇದ್ದೇ ಅದೃಷ್ಟ. ನಾನು ಬೆಂಗಳೂರು ಬಿಟ್ಟು ಮಾತ್ರ ಕೂಲಿ ಮಾಡ್ತಿದ್ದೆ. ಇದು ಅದರಲ್ಲೇ ನಾನು ಬೆಳೆದವನು. ಹಾಗಾಗಿ ಹಾಗಿದ್ದು ಕೂಡ ಒಂದು ಚಾಲೆಂಜ್ ಅಂತ ಬಂದಿದ್ದು ಯಾಕಪ್ಪ ಅಂದ್ರೆ ಊರಿಗೆ ಹೋದ್ರೆ ನಮ್ಮಪ್ಪ ಕೂಲಿ ಸೇರಿಸ್ತಾರೆ, ಅಲ್ಲಿ ಏನು ಮಾಡಕ್ಕೆ ಕೂಲಿನೇ ಗತಿ, ಏನಾದ್ರು ಮಾಡಿ ಒಂದು ಸರ್ಕಾರಿ ಉದ್ಯೋಗ ಗಿಟ್ಟಿಸ್ಕೋಬೇಕು ಅನ್ನುವಂಥದ್ದು ಶುರುವಾದದ್ದು. ಒಬ್ಬ SDC ಆದೆ, ಲೈಮನ್ಸ್ ಆದೆ, SDC ಆದೆ, ಟೀಚರ್ ಆದೆ, ಟೀಚರ್ ಅಂದ್ರೆ ಕ್ಲಾಸ್ ಆಫೀಸ್ ಹೋಗು, ಡಿಸ್ಟ್ರಿಕ್ಟ್ ಮಾರ್ಕೆಟಿಂಗ್ ಆಫೀಸರ್ ಸೆಲೆಕ್ಟ್ ಆದೆ, ಆಮೇಲೆ AC ಆದೆ. ಅದು ಏನು 98 ಬ್ಯಾಚ್ ನಲ್ಲಿ KAS ಸೆಲೆಕ್ಟ್ ಆದ ನಾನು 13 ಅತ್ಯಂತ ಚಿಕ್ಕ ಹುಡುಗ ನಾನೇ. ಅದು ಆಶ್ಚರ್ಯ, ವಿಳಂಬ ಏನಲ್ಲ. ನಾನು ಯಾವ ಎಕ್ಸಾಮ್ ಬಿಟ್ಟು ಫೇಲೇ ಆಗಿಲ್ಲ, ಮಾತಾಡ ಕಾರಣದಿಂದ ಫೇಲ್ ಆಗಿಲ್ಲ. ಹಾಗೆ ಅದನ್ನ ಸ್ವಲ್ಪ ಬುಕ್ ರೂಪದಲ್ಲಿ ಬಯಸಿದ್ದೇನೆ. ಆಮೇಲೆ ಇಲ್ಲ ಕೊಡು, ಓದ್ತೀನಿ ಅಂದ್ಮೇಲೆ ಅವ್ರು ಹೇಳಿ ಇಲ್ಲ ನೀನ್ ಮಾಡು. ಯಾಕೆಂದ್ರೆ ನೀನ್ 60 ವರ್ಷ ಆದ್ಮೇಲೆ ಬರೆದ್ರೆ ನಿನ್ನ ಈಗಿನ ತಲೆಮಾರಿನ ಹುಡುಗರುಗಳು ಯಾರು ಇರಲ್ಲ, ನಿನ್ನ ಆಲೋಚನೆ ಅವ್ರಿಗೆ ಸಿಂಕ್ ಆಗಲ್ಲ. ಇನ್ನು 20 ವರ್ಷ ಆದ್ಮೇಲೆ ಅದನ್ನ ಕೊಟ್ರೆ ಅವ್ರ ಆಲೋಚನೆ ಸಿಂಕ್ ಆಗಲ್ಲ, ಅವರ ಬದುಕಿನ ರೀತಿನೇ ಬೇರೆ ಆಗ್ಬಿಡುತ್ತೆ. ಹಾಗಾಗಿ ಈಗ ಅದು ಪ್ರಸ್ತುತ ಆಗುತ್ತೆ, ನೀನ್ ಮಾಡು ಅಂತ ಹೇಳಿದ್ರೆ ಅದನ್ನ ನಾನು ಮಾಡಿದೆ. ಅದ್ರಲ್ಲಿ ಎಲ್ಲಾ ಸಾಹಿತಿಗಳು ಕೂಡ ನನಗೆ ಒಳ್ಳೆಯ ಅಭಿಪ್ರಾಯಗಳನ್ನ ಕೊಟ್ಟರು. ಅದರಲ್ಲಿ ನನಗೆ ಬಹಳ ಇಷ್ಟವಾದಂತ ಒಂದು ವಿಮರ್ಶೆ ಬಂದಿತ್ತು ಪತ್ರದಲ್ಲಿ, ಬುಕ್ ಪ್ರಾರಂಭದಲ್ಲಿ ಬರೆದವರು DS ನಾಗೇಶ್. ಏನ್ ವಿಮರ್ಶೆ ಅಂತ ಹೇಳ್ತೀನಿ, ಯಾಕೆಂದ್ರೆ ಈ ಹುಡುಗ ಸರಿಯಾಗಿ ಜಾಸ್ತಿ ಓದ್ಕೊಂಡಿಲ್ಲ, ಚೆನ್ನಾಗಿ ಬರೆದಿದ್ದಾನೆ, ಜಾಸ್ತಿ ಓದ್ಕೊಂಡಿಲ್ಲ ಅಂತ ಬರ್ದಿದ್ರು. ಸತ್ಯ ಅದು. ನನ್ನ ಬರಹ ನೋಡಿ ಇವನು ಆಳವಾದ ಸಾಹಿತ್ಯದ ಅಧ್ಯಯನ ಮಾಡಿಲ್ಲ ಅಂತ ಬರೆದಿದ್ರು. ನನಗೆ ಆ ಕೇಳಿದ್ದು ಅಲ್ಲ, ನನ್ನ ಸತ್ಯವನ್ನ, ನನ್ನ ಆತ್ಮದ ಸತ್ಯವನ್ನ ಎಷ್ಟು ಚೆನ್ನಾಗಿ ಅವ್ರು ಅರ್ಥ ಮಾಡ್ಕೊಂಡಿದ್ದಾರಲ್ಲ ಅನ್ನೋದು ನನ್ನ ಅದು ನನ್ನ ಅವ್ರು ಬರೆದಂತ ಒಂದು ಪತ್ರ, ಬುಕ್ ಪ್ರಮುಖ ಉದ್ದದ ಒಂದು ಪತ್ರ ಬರೆದಿದ್ದು. ನನ್ನ ಬುಕ್ ಅನ್ನ ಓದ್ಬಿಟ್ಟು ಅದು ನನಗೆ ಬಹಳ ಖುಷಿ ಕೊಟ್ಟಂತ, ಅದು ನಾನು ಒಪ್ಕೊಳ್ತೇನೆ. ಅದ್ರ ಜೊತೆ ಉಳಿದವರು ಬರೆದಿದ್ದಾರೆ.
ಇಲ್ಲ ಅಂತಲ್ಲ. ಬಹಳಷ್ಟು ಜನ ಒಪ್ಕೊಂಡಿರೋದು ನನ್ನ ಬಾಲ್ಯ ಜೀವನದ ಕಥನ ಏನಿದಾವೆ ಲೆಸನ್ಗಳಿದೆ ಅದನ್ನ ತುಂಬಾ ಚೆನ್ನಾಗಿದೆ ಅಂತ. ಆಡಳಿತದನ್ನ ಅಷ್ಟೇನು ವಿಮರ್ಶೆಯಲ್ಲಿ ಅದನ್ನ ಹೈಲೈಟ್ ಆಗಿಲ್ಲ. ಅದು ಬಿಟ್ರೆ ನನ್ನ ಬುಕ್ ಬಗ್ಗೆ ನನಗೆ ಅದು ನಾನು ಬಿಡುಗಡೆನೂ ಮಾಡೋದಲ್ಲ. ಹೀಗೆ ಪ್ರಸಾರ ಆಯ್ತು, ಪ್ರಶಸ್ತಿ ಬಂತು, ಪ್ರಿಂಟ್ ಆಯ್ತು, ಹುಡುಗರು ಒಪ್ಕೊಂಡ್ರು. ಎಷ್ಟೋ ಜನ ಕುಟುಂಬದಲ್ಲಿ ನಾನು ಓದ್ಬಿಟ್ಟು ನನ್ನ ಮಗನ ಕೊಟ್ಟಿದ್ದೀನಿ ಸರ್ ಓದಿ ಅಂತ ಹೇಳಿ ಅಂತದ್ದು ಬಹಳಷ್ಟು ಜನ ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ. ಅದು ಖುಷಿ. ಏನೋ ಸಮಾಜಕ್ಕೆ ಒಂದಷ್ಟು ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಯ್ತಲ್ಲ. ಹಾಗಾಗಿ ಆ ಬುಕ್ಕಿನ ಮೂಲ ಉದ್ದೇಶವೇ ಮಕ್ಕಳನ್ನ ಪ್ರೇರೇಪಣೆ ಮಾಡೋದು. ಅದು ನಾನು ಪ್ರಿಂಟ್ ಮಾಡೋದು ಹೇಳಿದ್ದೆ, ನೋಡಪ್ಪ ಒಂದು 500 ಪ್ರಿಂಟ್ ಮಾಡೋದು, ಲಾಸ್ ಆಗಿದ್ರೆ ನಾನು ಸ್ವಲ್ಪ ಕೊಡ್ತೀನಿ ದುಡ್ಡು. ಆಶ್ಚರ್ಯ ಬಿಡುಗಡೆ ಮಾಡಲಿಲ್ಲ. ಅದು ಒಂದರಿಂದ ಪ್ರಿಂಟ್ ಆದ್ಮೇಲೆ ಅವ್ನು ಹೇಳ್ದ ನನಗೆ, ನಾನು ರಾಯಲ್ಟಿ ತಗೊಂಡಿದ್ದೆ, ಇವತ್ತು ತಗೊಂಡಿಲ್ಲ. ಅವ್ನು ಹೇಳ್ದ ತುಂಬಾ ಲಾಭ ಆಗಿದೆ ಸರ್ ನನಗೆ, ನಾನು ಏನಾದ್ರು ಮಾಡ್ತೀನಿ. ಏನ್ ಮಾಡ್ತೀಯ ನನ್ನ ಬ್ಯಾಕ್ಔಟ್ ಅಂತಲೇ ಅವಾಗ ಇದ್ರಲ್ಲಿದೆ, ನಿಮ್ಮ ಹಾಸ್ಟ್ಲಿಗೆಲ್ಲ ಒಂದ್ 2,000 ಪ್ರತಿಯನ್ನ ಪ್ರಿಂಟ್ ಮಾಡಿ ಫ್ರೀ ಆಗಿ ಕೊಡ್ತೀನಿ. ಎಲ್ಲ ಅಷ್ಟೊಂದು ಒಂದೊಂದು 2,500 ಅಷ್ಟೊಂದು ಒಂದೊಂದು ಪ್ರತಿಯನ್ನ ನಾನು ರಾಯಲ್ಟಿ ತಗೊಳ್ದೇ ಇರೋದ್ರಿಂದ ಒಂದು ಲಾಭದಲ್ಲಿ ಪ್ರಿಂಟ್ ಮಾಡಿ 2,500 ಕ್ಯಾಲಿಕೋ ಬೈಂಡ್ ಮಾಡಿ ಮಾಮೂಲಿ ಬುಕ್ ಅಲ್ಲ, ಅದು ಅಂದ್ರೆ ಲೈಬ್ರರಿ ಇಡ್ಲಿಕ್ಕೆ 2,500 ಬುಕ್ ಪ್ರಿಂಟ್ ಮಾಡಿ ಕೊಟ್ಟ ಕಂಟ್ರಿಬ್ಯೂಷನ್. ನಾವು ಗಂಡ ಹೆಂಡತಿ ಬೇರೆ ಆದ್ರೆ ನಮ್ಮ ಪರಿಸ್ಥಿತಿ ನಮಗೆ ಯೌವನದಲ್ಲಿ ಹೆಂಡತಿ ಅವಶ್ಯಕತೆ ಇಲ್ಲ. ಈಗ ಪ್ರತಿದಿನ ಅವಳಿಗೆ ಬದುಕಿಲ್ಲ. ಆದ್ರೆ ಹೆಂಡತಿ ಒಂದು ವಿಶೇಷವಾದ ಶಕ್ತಿ ಅಂದ್ರೆ ಅವಳು ಗಂಡದಲ್ಲಿ ಬದುಕ್ತಾಳೆ. ಸಾರ್ ನಾವು ಒಂದಿನ ಹೆಂಡತಿ ಇಲ್ಲ ಅಂದ್ರೆ ಏನೋ ವಿಲಾಸ ಆಗಿದ್ದಾವೆ ಅಂದ್ರೆ ಇದು ಅಪಾರ್ಟ್ಮೆಂಟ್ ಓನ್ಲಿ ವಯಸ್ಸಾದವ್ರಿಗೆ ತಂದೆ ತಾಯಿ ಒಂದು ಸಣ್ಣ ಕ್ಲಿನಿಕ್ ಇದೆ, ಎಲ್ಲ ಇದೆ. ಅವರೇ ಬಂದು ಮನೆಗೆಲ್ಲ ನೋಡ್ಕೊಳ್ತಾರೆ. ಅವ್ರಿಗೆ ಅವ್ರ ಮಕ್ಕಳುಗಳು ಫಾರಿನ್ ಏನಿದೆ ದುಡ್ಡು ಕಳಿಸ್ತಾರೆ. ಒಂದು ಅಂದ್ರೆ ಮಾಡ್ರನ್ ವೃದ್ಧಾಶ್ರಮಗಳು ವೃದ್ಧಾಶ್ರಮಗಳು ಎಲ್ಲ ಸೌಕರ್ಯ ಇರುತ್ತೆ, ಆದ್ರೆ ಮಕ್ಕಳಿಲ್ಲ. ಎರಡೂ ಇಲ್ಲೇ ಇರೋದು ಆಶ್ಚರ್ಯ ಅಂದ್ರೆ ಇನ್ನೊಂದು ಬಹಳ ಇವತ್ತು ಪ್ರತಿ ದಿವಸ ಕಾಣುವಂತ ಒಂದಿದೆ. ಈ ನಾನು ಬೆಂಗಳೂರು ಜಿಲ್ಲಾಧಿಕಾರಿ ಇದ್ದಲ್ಲ, ಸ್ವಾತಂತ್ರ್ಯ ಹೋರಾಟದಲ್ಲಿ 100 ವರ್ಷಗಳಾಗಿರೋರು ಹೋರಾಟ ಮಾಡಿ ಇನ್ನ ಬದುಕಿ 100 ವರ್ಷ ಆದವ್ರಿಗೆ ಗವರ್ನರು ಮತ್ತೆ ಜಿಲ್ಲಾಧಿಕಾರಿಗಳು ಹೋಗಿ ಹಾನರ್ ಮಾಡ್ಬೇಕು ಅವ್ರ ಮನೆಗೆ ಅಂತ ಒಂದು ಸುತ್ತೋಲೆ ಬಂತು. ಬೆಂಗಳೂರಿನಲ್ಲಿ 6 ಜನ ಇತ್ತು, 6 ಜನ ಬರ್ತಿದ್ರು. 6 ಜನದ ಮನೆಗೆ 2 ವರ್ಷನೂ ನಾನು ಡಿ ಸಿ ಇದ್ದಾಗ ಹೋಗುತ್ತೆ. ಒಂದು ಒಬ್ಬರು ಮನೆಗೆ ಹೋದಾಗ ಮನೆಗಲ್ಲ ಆಶ್ರಮಕ್ಕೆ ಹೋದೆ. ಅವ್ರ ವೃದ್ಧಾಶ್ರಮದಲ್ಲಿ 106 ವರ್ಷ ಆಗಿದೆ. ಎಲ್ಲಿ ಯಡಿಯೂರು ಹೆಂಗಿದೆಯಲ್ಲ ಅದ್ರ ಪಕ್ಕದ ಒಂದು ವೃದ್ಧಾಶ್ರಮ ಮಾತ್ರ ಹೆಸರಿದೆ. ನಾನು ಗವರ್ನರ್ ಬರ್ತಾರೆ ಅಂತ ಹೇಳಿ ಗೊತ್ತಲ್ಲ, ಪೊಲೀಸ್ ಸೆಕ್ಯೂರಿಟಿ ಎಲ್ಲ ಇತ್ತು. ಹೋದಾಗ ಏನು ಸೀರೆಗಿರೆ ಹಾಕೊಂಡು ಮಕ್ಕಳು ಮೊಮ್ಮಕ್ಕಳು ಎಲ್ಲ ಗವರ್ನರ್ ಜೊತೆ. ನನಗೆ ಆಶ್ಚರ್ಯ ಅನ್ಸಿದ್ದು. ಅವ್ರ ಮನೆ ಕೇಳಿ ಅವ್ರ ಮಗಳಿದ್ರು, 2 ಮಕ್ಕಳಿದ್ರು, ಇನ್ನೊಬ್ಬ ಯಾರೋ ಫಾರಿನ್ ಇದ್ದಾರಂತೆ, ಮೊಮ್ಮಕ್ಕಳಿದ್ರು. ಏನಾಗಿದೆ ಅಂದ್ರೆ ಒಬ್ಬರು ಸೈಂಟಿಸ್ಟ್ ಮಗಳು, ಇನ್ನೊಂದು ಮೊಮ್ಮಕ್ಕಳು ಒಳ್ಳೊಳ್ಳೆ ಹುದ್ದೆಗಳು. ನನ್ಗೆ ಅವ್ರ ಸ್ಥಿತಿ ಅಂದ್ರೆ ಮನಸ್ಥಿತಿ ಅಂತ ಅಂದ್ರೆ ಅವರು ಬಂದಿದಾರಲ್ಲ, ಅದೇ ಆಶ್ಚರ್ಯ ಅನ್ಸಿದ್ದ. ಅವ್ರ ಮನಸ್ಥಿತಿ ಹೆಂಗಿರ್ಬೋದು. ಅಲ್ಲ, ನಾನು ತಾಯಿಯನ್ನ ಆಶ್ರಮದಲ್ಲಿ ಬಿಟ್ಟಿದ್ದೀನಿ, ನಾವ್ ಯಾರು ಇಟ್ಕೊಳಕ್ಕಾಗಿಲ್ಲ ಅಂತದ್ರಲ್ಲಿ ಇವ್ರು ಆನರ್ ಮಾಡ್ಬೇಕಾದ್ರೆ ಜೊತೆಗೆ ನಿಂತ್ಕೊಂಡು ನಾನು ಅವ್ರ ಮಕ್ಕಳು ಅಂತ ಫೋಟೋ ತೆಗೆಸ್ಕೊಳ್ಳುವಂತ ಎದೆಗಾರಿಕೆ ಇದೆಯಲ್ಲ, ಅದು ನನ್ಗೆ ಆಶ್ಚರ್ಯ. 2 ವರ್ಷ ಆಶ್ಚರ್ಯ. ಸೈಂಟಿಸ್ಟ್ ಮಗಳು ಸತ್ಯವಾಗಿ ಹೇಳ್ತಾರೆ, 106 ವರ್ಷ ಅವಧಿಗೆ. ನಾನು ಅಜ್ಜಿ ಕೇಳಿದೆ, ಏನಜ್ಜಿ ಹೆಂಗಿದೆ ಇಲ್ಲಿ ಮನೆಗೆ ಇಷ್ಟೆಲ್ಲ ನೋಡಿ ಮಕ್ಕಳು ಮೊಮ್ಮಕ್ಕಳು ದೊಡ್ಡವರೆಲ್ಲ ಇಂಜಿನಿಯರ್ಸ್ ಡಾಕ್ಟರ್ಗಳು ಏನೇನು ಇದ್ದಾರಲ್ಲ, ಇಲ್ಲೇ ನೆಮ್ಮದಿ ಇದೆಯಲ್ಲ ಅಷ್ಟೇ ಅವ್ರು ಹೇಳಿದ್ರು. ಅವ್ರು ಹೇಳಿದೊಂದೇ ಮಾತು ನನಗೆ. ಯಾವ ಅರ್ಥದಲ್ಲಿ ಹೇಳಿದ್ರು ಅದು ಬೇರೆ. ನಾನು ಗೌರ್ನರ್ ಹೋಗಿ ಅವ್ರು ಆಧಾರ ಮಾಡಬೇಕಲ್ಲ. ಪರಿಸ್ಥಿತಿಗಳು ಈ ತರ ಆಗಿಲ್ಲ, ಇಲ್ಲ ಅಂತಲ್ಲ. ಆದ್ರೆ ನಮ್ಮ ವಯಸ್ಸಾದ ಪರಿಸ್ಥಿತಿ ಮನಸ್ಥಿತಿ ಚೇಂಜ್ ಮಾಡ್ಕೊಂಡು ಏನ್ ಗೊತ್ತಾ, ನಾವು ವೃದ್ಧಾಶ್ರಮಕ್ಕೆ ಹೋಗ್ತೀವಿ ಅಂದ್ರೆ ಇರೋ ಆಸ್ತಿಯನ್ನು ಮೊದಲು ಕೊಟ್ಟಿರ್ತೀವಿ, ಮಕ್ಕಳು ಕೊಟ್ಟೋಗ್ತೀವಿ. ಇವ್ರು ವೃದ್ಧಾಶ್ರಮ ಕೊಡಲ್ಲ. ಫಾರಿನ್ಗಳಲ್ಲಿ ತನ್ನ ಆಸ್ತಿಯನ್ನು ಯಾರು ಬೇಕಾದ್ರೂ ಕೊಡ್ತಾರೆ. ಮಕ್ಕಳನ್ನು ಇಂಡಿಪೆಂಡೆಂಟ್ ಆಗಿ ತಂದೆ ತಾಯಿ ಇರೋರು ಕೂಡ ಆ ಸಂಸ್ಥೆಗಳು ಅವರು ಇವರು ವಯಸ್ಸಾದವ್ರಿಗೆ. ನಮಗಿಲ್ಲ. ನಮ್ಮ ವೃದ್ಧಾಶ್ರಮಗಳನ್ನು ಸರ್ಕಾರದ ಯಾವ್ದೋ ಒಂದು ಫಂಡ್ ಏನೋ ನೋಡ್ಕೋಬೇಕು. ಪೂರ್ಣ ಪ್ರಮಾಣದ ಸೌಕರ್ಯಗಳನ್ನು ಕೊಡಕ್ಕಾಗಲ್ಲ. ಅದಕ್ಕೆ ಯಾವ ವೃದ್ಧಾಶ್ರಮಗಳು ಕೂಡ ಹೋಗ್ಬೇಕು ಅಂತ. ಇಲ್ಲಿ ಏನಾಗಿದೆ ಅಂದ್ರೆ ವೃತ್ತಿಯಲ್ಲಿ ಭ್ರಷ್ಟಾಚಾರ ಸೇರ್ಕೊಂಡಿದೆ. ಮತ್ತೆ ಭ್ರಷ್ಟಾಚಾರ ಅನ್ನೋದು ಒಂದು ಪ್ರವೃತ್ತಿ ಆಗೋಗಿದೆ. ತಾವೊಬ್ಬ ಹಿರಿಯ ಅಧಿಕಾರಿಯಾಗಿ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ತಾವು ತಮ್ಮ ಕೈ ಕೆಳಗಿನ ಅಧೀನಾಧಿಕಾರಿಗಳಿಗೆ ಮತ್ತೆ ಸಾರ್ವಜನಿಕರಿಗೆ ಈ ವಿಷಯದಲ್ಲಿ ಸ್ವಲ್ಪನಾದ್ರೂ ಬದಲಾವಣೆ ತರೋದಕ್ಕೆ ಪ್ರಯತ್ನ ಯಾವ ರೀತಿ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಅಭಿಪ್ರಾಯ ಸರ್.
ನಾನು ಒಪ್ಕೊಂಡಿದ್ದೇನೆ, ಈ ದೇಶ ಹಾಳಾಗಿದ್ರೆ ಅದು ಅಧಿಕಾರಿಗಳೇ ಮುಖ್ಯ ಕಾರಣ, ರಾಜಕಾರಣಿಗಳಿಗಿಂತ ಹೆಚ್ಚು ಪಾತ್ರ ಅಧಿಕಾರಿಗಳದ್ದು. ಅದನ್ನು ಸಾರ್ವತ್ರಿಕವಾಗಿ ನಾನು ಒಪ್ಕೊಂಡಿದ್ದೇನೆ. ಏನಾದ್ರೂ ಈ ದೇಶ ಹಾಳಾಗಿದೆ ಅಂತಂದ್ರೆ ನಾವೆಲ್ಲರೂ ರಾಜಕಾರಣಿಗಳನ್ನು ಬೈದಿದ್ದೀವಿ, ರಾಜಕಾರಣಿಗಳಲ್ಲ ಅಧಿಕಾರಿಗಳ ಕಾರಣ ಹೇಳೋದು ಅಷ್ಟು ಸತ್ಯ. ನಾನು ನನ್ನ ಇಲಾಖೆಗಳಲ್ಲೂ ಬೈದಿದ್ದೆ, ಹೇಳಿರ್ತೇನೆ, ಎಲ್ಲ ಕಡೆ ಹೇಳಿದ್ದೇನೆ. ಅದರಲ್ಲೂ ಒಂದು ಮಿತಿ ಇದ್ರೆ ಪರವಾಗಿಲ್ಲ, ಮಿತಿ ಮೀರಿದಾಗ ಬಹಳ ಯಾಕೆ ಅಂತ ಅಂದ್ರೆ, ಯಾಕೆ ಹೇಳ್ತೀನಿ ಅಂದ್ರೆ, ರಾಜಕಾರಣಿಗಳ ಕರ್ತವ್ಯ, ನಾವೆಲ್ಲಕ್ಕೂ ರಾಜಕಾರಣಿಗಳು ಬೆರೆತು ತೋರಿಸ್ತೇವೆ. ರಾಜಕಾರಣಿಗಳ ಕರ್ತವ್ಯ ಅವರು ಶಾಸನ ಸಭೆ ಕಾನೂನುಗಳನ್ನು ತರುವಂಥದ್ದು. ನಿಮ್ಗೆ ಇಲ್ಲಿ ತನಕ ಬೇಕಾದಷ್ಟು ಶಾಸನಗಳು ಬಂದ್ರೆ ಒಂದೆರಡರ ಬಗ್ಗೆ ಡಿಸ್ಪ್ಯೂಟ್ ಇರಬಹುದು. ಅದು ಬಿಟ್ರೆ ದೇಶ ದ್ರೋಹಿ ಶಾಸನ ಅಥವಾ ಜನರನ್ನ ಸರ್ವನಾಶ ಮಾಡುವ ಶಾಸನ ಮತ್ತೆಲ್ಲಾದ್ರೂ ಇದೆಯಾ? ಒಂದು ಅಸಮ್ಮತಿ ಒಂದು 5% ಇರ್ಬೋದು ಅಷ್ಟೇ. ಅಂದ್ರೆ 100% ಅವ್ರ ಕರ್ತವ್ಯವನ್ನು ಅವ್ರು ಕರೆಕ್ಟ್ ಆಗಿ ನಿರ್ವಹಿಸಿದ್ದಾರೆ ಶಾಸಕಾಂಗದಲ್ಲಿ. ಯಾವ್ದಾದ್ರೂ ಶಾಸನ ಸರಿಯಾಗಿ ಪರಿಣಾಮಕಾರಿಯಾಗಿ ಜಾರಿಯಾಗಿದೆಯಾ? ಜಾರಿ ಮಾಡೋರು ಯಾರು? ಅಲ್ವಾ? ಒಂದು ಜಾಗ ಮತ್ತೆ ತಪ್ಪು ಯಾರು? ಒಂದು. ಎರಡನೇದು ಸಮಸ್ಯೆ ಏನಿದೆ ಗೊತ್ತಾ? ನಾನು ಕಾನೂನು ಒಂದೇ, ಸಮಾಜವೂ ಒಂದೇ, ನನ್ನಿರೋ ಅಧೀನಾಧಿಕಾರಿಗಳು ಒಂದೇ, ಎಲ್ಲ ಒಂದೇ. ನಾನು ಅಧಿಕಾರಿಯಾಗಿ ಇರ್ತೇನೆ, ನಾನು ಹೋದ್ಮೇಲೆ ಇನ್ನೊಬ್ಬ ಬರ್ತಾನೆ ಅಂದ್ರೆ ಅವನು ಅದೇ ಮಾಡ್ಬೇಕಲ್ವಾ? ವ್ಯತ್ಯಾಸ ಇರಬಾರ್ದು. ವ್ಯತ್ಯಾಸ ಇಲ್ಲ ಅಂದ್ರೆ ಯಾವ ರಾಜಕಾರಣಿಗಳು ಕೂಡ ಅಧಿಕಾರಿಗಳನ್ನ ಯಾರು ತಂದಾಕಿರು ಒಂದೇ ಬಿಡ ಏನೋ ಮಾಡ್ಕೊಂಡು ಹೋಗ್ತಾರೆ, ಬದಲಾವಣೆ ಬಯಸೋದಿಲ್ಲ. ಹಾಗಿಲ್ಲ. ನಾನು ಹೋದ್ರೆ ಇನ್ನೊಬ್ಬ ನನ್ನ ಮೇಲೆ ಏನಾದ್ರು ಒಬ್ಬ ರಾಜಕಾರಣಿಗೆ ಅಸಮಾಧಾನ ಇದೆ ಅಂದ್ರೆ ಮೊದಲು ಎಂಟ್ರಿ ಆಗೋರೆ ಅಧಿಕಾರಿ ಅವ್ರ ಮನೆಗೆ, ಸರ್ ನನ್ನನ್ನು ಹಾಕೊಳ್ಳಿ ಸರ್, ಹಾಗೆಲ್ಲ ಮಾಡ್ಬೋದು. ಆಯ್ತು, ದಾರಿ ₹100 ಸಿಗುತ್ತೆ, ನೀವು ತಗೊಂಡು ಜೇಬ್ ಕರ್ಕೊಂಡು ಹೋಗ್ತೀರಾ, ಅದು ನಂದಲ್ಲ ಅಂತ ಅಲ್ಲೇ ಇಟ್ಬಿಟ್ಟು ಹೋಗ್ತೀರಾ. ರಾಜಕಾರಣಿ ಎನ್ಕ್ಯಾಶ್ ಮಾಡ್ಕೊತಾ ಇದ್ದಾರೆ. ಅಧಿಕಾರಿಗಳ ವೀಕ್ನೆಸ್ ಅನ್ನ ರಾಜಕಾರಣಿಗಳು ಎನ್ಕ್ಯಾಶ್ ಮಾಡ್ಕೊಳ್ತಾರೆ. ಸೊ ಎಲ್ಲ ಒಂದೇ ತರ ಇದೆ, ಸಮಸ್ಯೆ ಇಲ್ಲ. ನನಗೆ ಕುರ್ಚಿ ಬೇಕು, ನನಗೆ ಇಲಾಖೆ ಬೇಕು, ನನಗೆ ನಾನು ಮುಜರಾಯಲ್ಲಿದ್ದೆ, ಒಂದು ಮುಜರಾಯಲ್ಲಿದ್ದಾಗ ಕೆಲವರು ಬರೋದು, ಇಲ್ಲಾಕಿದ್ರಿ ಸರ್ ಒಳ್ಳೆ ಡಿಪಾರ್ಟ್ಮೆಂಟ್ ಹೋಗಿ, ಇಲ್ಲಾಕಿದ್ರಿ ಸರ್ ಒಳ್ಳೆ ಡಿಪಾರ್ಟ್ಮೆಂಟ್ ಹೋಗಿ. ಮುಜರಾಯ ಅನ್ನೋದು ದೇವ್ರ ಸೇವೆ, ಇದಕ್ಕಿಂತ ಒಳ್ಳೆ ಡಿಪಾರ್ಟ್ಮೆಂಟ್ ಯಾವುದು ಅಂತ. ಅಂದ್ರೆ ಒಳ್ಳೇದು ಅನ್ನುವಂತ ಡೆಫಿನೇಷನ್ ಇದೆಯಲ್ಲ, ಸಿಗ್ತಾ ಇಲ್ಲ. ಲಾಭದಾಯಕವಾದದ್ದು ಒಳ್ಳೇದು, ಎಲ್ಲವನ್ನು ಹಣದ ಮೂಲಕ ಎಣಿಕೆ ಮಾಡುವಂಥದ್ದು. ನಾವು ಅಷ್ಟೇ, ಇದಕ್ಕೆ ಅಧಿಕಾರಿಗಳ ಪಾತ್ರ ಮೇಜರ್, ನಂತರದ ಪಾತ್ರ ಸೊಸೈಟಿ. ನಾನು ನೋಡಿದ್ದೀನಿ ಬೆಂಗಳೂರಿನಲ್ಲಿ ಇದು ಲಾಬಿ ಬಹಳ ದೊಡ್ಡದೇ. ನಾನು ಬೆಂಗಳೂರು ಜಿಲ್ಲಾಧಿಕಾರಿ ಆಗಿದ್ದು 2 ಸಲನು 2 ಕಾರಣಕ್ಕೆ. ಮೊದಲನೇದು 2018ರಲ್ಲಿ ಎಲೆಕ್ಷನ್ ಕಮಿಷನ್ ಆಗ್ತು, ಸರ್ಕಾರ ಆಗ್ತಿಲ್ಲ. ಎಲೆಕ್ಷನ್ ಕಮಿಷನ್ ಹಿಂದಿನ ಒಬ್ಬ ಜಿಲ್ಲಾಧಿಕಾರಿ ಸುಸೈಡ್ ಆಯ್ತು, ಅರೆಸ್ಟ್ ಆಗಿ ಇನ್ನೊಬ್ಬ ಜಿಲ್ಲಾಧಿಕಾರಿ ಜೈಲಿಗೆ ಹೋದ್ರು, ಇನ್ನೊಬ್ರು ಬಂದು ಸಸ್ಪೆಂಡ್ ಆದ್ರು. ಈ ಎಲೆಕ್ಷನ್ ಮಾಡಬೇಕು, ಬರೀ ಇಂಥವರೇ ಇದ್ದಾರೆ ಬೆಂಗಳೂರಲ್ಲಿ ಅಂತ ಎಲೆಕ್ಷನ್ ಕಮಿಷನ್ ಒಂದು ಪಟ್ಟಿ ತರಿಸ್ಕೊಂಡು ಒಂದು ಫೈನಲ್ ಮಾಡಿ ಎಲೆಕ್ಷನ್ ಕಮಿಷನ್ ನನ್ನನ್ನ ಜಿಲ್ಲಾಧಿಕಾರಿಯಾಗಿ ಬೆಂಗಳೂರು ಹಾಕ್ತಾರೆ. ಇಟ್ ವೆರಿ ಸೆನ್ಸಿಟಿವ್. ಯಾಕಂದ್ರೆ ಇಲ್ಲಿ 20 ಲಕ್ಷ ಜನರಿಗೆ ಒಬ್ಬ ಜಿಲ್ಲಾಧಿಕಾರಿ ಇದ್ರೆ, ಬೆಂಗಳೂರಿನಲ್ಲಿ 1.5 ಕೋಟಿ ಜನಕ್ಕೆ ಒಬ್ಬ ಜಿಲ್ಲಾಧಿಕಾರಿ, ಅಂದ್ರೆ 5 ಪಟ್ಟು ದೊಡ್ಡದು. ಇದ್ದಾಗ ಹಾಕಿದಾಗ ನೋಡ್ತೀವಲ್ಲ, ನೋಡಿ ನೀವು ಬರ್ತೀರಿ, ನಿಮ್ ಕೆಲಸ ಆಗ್ಬೇಕು, ಇದು ಕಾನೂನಲ್ಲಿ ಬರಲ್ಲಪ್ಪ ಮಾಡಲ್ಲ ಅಂದ್ಬಿಟ್ರೆ ನೀವು ಬೈಕೊಂಡು ಹೋಗ್ತೀರಿ. ಅದೇ ನಿಮ್ಮ ಹತ್ರ ದುಡ್ಡು ತಗೊಂಡು ನಾನು ಮಾಡಿಕೊಟ್ರೆ ಅಧಿಕಾರಿ ಇದಾರಪ್ಪ ಅವನೇ. ಅಧಿಕಾರಿಗಳು ಹೇಗೆ ನಾನು ಆಗ್ಲೇ ಹೇಳಿದೆ, ಲಾಭದಾಯಕವಾದದ್ದು ಒಳ್ಳೇದು ಅಂತ ಹೇಳ್ತಾರೋ, ಜನರು ಹಾಗೆ. ತನಗ್ ಲಾಭ ಆದ್ರೆ ಒಳ್ಳೆ ಅಧಿಕಾರಿ, ತನಗ್ ನಷ್ಟ ಆದ್ರೆ ಅವ್ನು ಕೆಟ್ಟ ಅಧಿಕಾರಿ. ಜನರ ದೃಷ್ಟಿಗೂ ಹಂಗೆ ಆಗಿದೆ. ಇದೊಂಥರ ಕೋಳಿ ಮೊದಲು ಮೊಟ್ಟೆ ಮೊದಲು ಅನ್ನಂಗೆ, ಕೊಡೋರಿರೋ ತನಕ ತಗೊಳ್ತಾರೆ, ತಗೊಳ್ಳೋರಿರೋ ತನಕ ಕೊಡ್ತೀವಿ. ಯಾವ್ದು ನಿಲ್ಲಿಸ್ಬೇಕು. ಹಾಗಾಗಿ ತಾವು ಹೇಳೋದು ಸರಿ ಇದೆ, ಭ್ರಷ್ಟತೆ ಮಿತಿ ಮೀರಿ ಹೋಗಿದೆ. ನನ್ಗನ್ಸೋದ್ರ ಮಟ್ಟಿಗೆ ಇನ್ನಷ್ಟು ಬೇಗ ಹಾಳಾಗ್ಬಿಡ್ಬೇಕು. ಯಾವಾಗ ಕ್ರಾಂತಿ ಇಲ್ಲ, ಇತಿಹಾಸದ ಕ್ರಾಂತಿಗಳನ್ನು ನೀವು ಅಧ್ಯಯನ ಮಾಡಿ ಸಹಿಸಿಕೊಳ್ಳಿಕ್ಕಾಗಲ್ಲ ಅನ್ನೋ ವಿಕೋಪಕ್ಕೆ ಹೋಗುತ್ತಲ್ಲ, ಅವತ್ತೇ ಬದಲಾವಣೆ ಶುರುವಾಗುತ್ತೆ. ನೋಡಿ, ಶ್ರೀಲಂಕಾದಲ್ಲಿ ಹೋಗಿ ಪ್ರೆಸಿಡೆಂಟ್ ಮನೆಗೆ ಮಾಡಿದು ತೀರ್ಕೊಂಡು ಹೋಗ್ತಾರೆ, ಬಾಂಗ್ಲಾದಲ್ಲಿ ಆಗುತ್ತೆ ಅಲ್ವಾ? ಈಗ ನೀವು ಬರೀ ಸುಮ್ಮನೆ ಪ್ರೆಸಿಡೆಂಟ್ ಮನೆ ಮುಂದೆ ಓಡಾಡಿ ನೋಡ್ತೀನಿ, ಹೋಗ್ಬಿಟ್ಟು ಡೆಲ್ಲಿಗೆ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಡ್ತಾರೆ. ವಿಕೋಪಕ್ಕೆ ಹೋದಾಗ ಅವನು ಬಿಡಲ್ಲ. ಅಂದ್ರೆ ನಮ್ಮ ವ್ಯವಸ್ಥೆ ನಾವೇನಾದ್ರೂ ಸುಧಾರಿಸ್ಕೊಂಡು ತಳ್ಕೊಂಡು ಹೋದ್ರೆ ನಾವೇ ದೇಶದ್ರೋಹಿಗಳು. ನನ್ನ ಪ್ರಕಾರ ಹಾಳಾಗೋದಿದ್ರೆ ಜಾಸ್ತಿ ಹಾಳು ಮಾಡ್ಬೇಕಂತ ನನಗೆ ಅನ್ಸುತ್ತೆ. ಬೇಗ ಹಾಳಾಗ್ಬೇಕು, ಸಹಿಸ್ಕೊಳ್ಳಿಕ್ಕೆ ಆಗದೆ ಗಂಗೆ ಹೇಳ್ಬೇಕು, ಅವಾಗ ನೋಡಿ ಬದಲಾವಣೆ ಆಗುತ್ತೆ. ಶೇಕ್ಸ್ಪಿಯರ್ ಒಂದು ಮಾತನ್ನು ಹೇಳ್ತಾರೆ ಸರ್, ಇದು ಅಧಿಕಾರ ವ್ಯಕ್ತಿಯನ್ನ ಭ್ರಷ್ಟ ಮಾಡಲ್ಲ, ಭ್ರಷ್ಟ ವ್ಯಕ್ತಿ ಅಧಿಕಾರದ ಕಡೆ ವಾಲ್ತಾನೆ ಅಂತ ಹೇಳ್ತಾರೆ. ಎರಡೂ ಸತ್ಯ.
ಎರಡೂ ಸತ್ಯ. ಮನಸ್ಥಿತಿ ನನಗೆ ಭ್ರಷ್ಟತೆ ಇದ್ರೆ ಅಧಿಕಾರ ಕಿತ್ಕೊಂಡು ರಾಜಕಾರಣ ಹಾಗೆ ಅಲ್ಲ. ಲಾಭ ಇದೆ ಅಂತ ಹೇಳಿ ಅಧಿಕಾರಿ ರಾಜಕಾರಣಿ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಲಾಭ ಇದೆ ಅನ್ನೋ ಕಾರಣಕ್ಕೆ. ಹಾಗೆ ಅಧಿಕಾರಿನೂ ಲಾಭ ಇದೆ ಅನ್ನೋ ಕಾರಣಕ್ಕೆ ಭ್ರಷ್ಟನಾಗ್ತಾನೆ, ಭ್ರಷ್ಟತೆ ಇದೆ ಅಂತ ಅಧಿಕಾರಿಯನ್ನು ಆಕರ್ಷಿತನಾಗ್ತಾನೆ. ಎಲ್ಲವೂ ಒಂದು ಎರಡು ಕಾರಣ ಹೌದು. ಬರೀ ಅಧಿಕಾರಿ ಭ್ರಷ್ಟತೆ ಇದೆ ಅಂತ ಭ್ರಷ್ಟ ಅಧಿಕಾರಿ ಅಧಿಕಾರಕ್ಕೆ ಹೋಗೋದು ಅನ್ನೋದು ಒಂದು ಭಾಗ ಆದ್ರೆ, ಆ ವ್ಯವಸ್ಥೆ ಅದಕ್ಕೆ ಪೂರಕವಾಗಿದ್ದಾಗ ಒಳ್ಳೆ ಅಧಿಕಾರಿಯೂ ಕೂಡ ಭ್ರಷ್ಟನಾಗಿ ಹೋಗ್ಬಿಡ್ತಾರೆ ಇಷ್ಟಪಟ್ಟು. ಒಂದು ಜಿಲ್ಲೆ ಸರಿಯಾಗಿರ್ಬೇಕು ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿ, ಒಬ್ಬ ಪೊಲೀಸ್ ವರಿಷ್ಠಾಧಿಕಾರಿ ಇವರಿಬ್ಬರು ಸರಿಯಾಗಿದ್ರೆ ಇಡೀ ಜಿಲ್ಲೆ ಸರಿಯಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ಮತ್ತೆ ಈಗಿನ ಇದರಲ್ಲಿ ವ್ಯವಸ್ಥೆಯಲ್ಲಿ ಮೊದಲೆಲ್ಲ IAS IPS ಅಧಿಕಾರಿಗಳು ಬಂದ್ರೆ ಎಂತ ರಾಜಕಾರಣಿಗಳಾಗ್ಲಿ ಅವ್ರಿಗೊಂದು ಗೌರವ ಕೊಡ್ತಾ ಇದ್ರು, ಅವ್ರಿಗೊಂದು ಇದರಲ್ಲಿ ಅವರ ಅಡ್ವೈಸ್ ಕೇಳ್ತಾ ಇದ್ರು, ಇದು ಮಾಡ್ತಾ ಇದ್ರು. ಇವತ್ತಿನ IAS IPS ಅಧಿಕಾರಿಗಳಿಗೆ ಏನಾಗಿದೆ, ಅವರಲ್ಲಿ ನೈತಿಕ ಇದೆಯೋ ಅಥವಾ ರಾಜಕಾರಣಿಗಳಲ್ಲಿ ಅದು ಹೆಚ್ಚಾಗಿದೆಯೋ? ಇವತ್ತು ರಾಜಕಾರಣಿಗಳು ಯಾವುದೇ ಕಡತದಲ್ಲಿ ಬರೆಯದೆ ಓರಲ್ನಲ್ಲೇ ತಮ್ಮ ಇದನ್ನ ಹೇಳ್ಬಿಡ್ತಾರೆ. ಆದ್ರೆ ನಾಳೆ ಎನ್ಕ್ವೈರಿ ಏನನ್ನ ಬಂದಾಗ ಇವರು ಸಿಗೋದಿಲ್ಲ. ಇದರಿಂದ ನಮ್ಮ ಮುಂದಿನ ಮಕ್ಕಳನ್ನ IAS IPS ಕಳಿಸ್ಬೇಕೋ ಹೇಗೋ ಎಂಬುದೊಂದು ಯೋಚನೆ ನನಗೆ ಬರ್ತಾ ಇದೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಮೆರವಣಿಗೆ ಮಾಡ್ತೀವಿ. ಅಧಿಕಾರಿಗೆ ಹೆಂಗಿತ್ತು ಅವಕಾಶ ಅಂದ್ರೆ ಒಬ್ಬ ಜಿಲ್ಲಾಧಿಕಾರಿ ಅಂದ್ರೆ ಡಿಪ್ಟಿ ಕಮಿಷನರ್, ನಮ್ಮ ಹಳ್ಳಿಯಲ್ಲಿ ಡಿಪ್ಟಿ ಕಮಿಷನರ್ ಅಂತ ಆ ಸಂದರ್ಭದಲ್ಲಿ ಒಂದು ಹಳ್ಳಿಯಲ್ಲಿ ಜಮಾಬಂದಿ ಮಾಡ್ಲಿಕ್ಕೆ ಹೋದಾಗ ಯಾರಾದ್ರೂ ಬಡವ ಬಂದು ಸರ್ ಬಸ್ಬೇಕಿಲ್ಲ, ಒಂದು ಜಾಗ ಕೊಡಿ ಅಂದ್ರೆ ಅದಿದೆಯಲ್ಲ ಸರ್ಕಾರಿ ಜಾಗ ಉತ್ಕೋ 2 ಎಕರೆ ಬರ್ಕೊಡೋ ಹೇಳೋ ಪರಿಸ್ಥಿತಿ. ಈಗ ನಾವೇನಾದ್ರು ಹಳ್ಳಿಗೆ ಹೋದ್ರೆ ಏನ್ ಹೇಳ್ತೀವಿ ಗೊತ್ತಾ, ಅವ್ರು ಯಾರು ಅಲ್ಲಿ ಬೇಲಿ ಆಗ್ತಾ ಇದಾರೆ ನೋಡು, ಎಕ್ಸ್ಪ್ರೆಸ್ ಮಾಡ್ಕೋತಾ ಇದಾರೆ, ಬಿಡಿಸು ಬಂದು ಕಾಲ ಅಷ್ಟು ಬದಲಾಗಿದೆ. ಒಂದು. ಎರಡನೇದು, ಅಧಿಕಾರ ರಾಜಕೀಯದಲ್ಲಿ ಕೇಂದ್ರೀಕರಣ ಆಗ್ತಾ ಇದೆ. ಅದಕ್ಕೆ ನಾನು ಅವಾಗಲೇ ಹೇಳಿದೆ, ಯಾಕೆ ನಮ್ಮ ಅಧಿಕಾರಿಗಳ ಮನಸ್ಥಿತಿನೂ ಬದಲಾಗಿರೋದು ಕಾರಣ ಅದನ್ನ ಅವ್ರು ಎನ್ಕೇಜ್ ಮಾಡ್ಕೊಳ್ತಾ ಇದ್ದಾರೆ ಅಂತ. ನಾನು ಇದ್ದಂಗೆ ಇರೋದಿದ್ರೆ ನನಗೆ ಅದೇ ಬರೋ ಜಿಲ್ಲಾಧಿಕಾರಿಗಳು ವರಿಷ್ಠಾಧಿಕಾರಿಗಳ ಹುದ್ದೆಯ ಗೌರವ ಹಾಗೆ ಇರುತ್ತೆ. ನಾನು ಅದು ಒಂದು ರಾಜಕಾರಣ ಮತ್ತೆ ಶಾಸಕಾಂಗ ಮತ್ತೆ ನಮ್ಮ ಏನು ಬ್ಯೂರೋಕ್ರಸಿ ಇದೆ, ಇದ್ರ ನಡುವೆ ಸ್ವಲ್ಪ ಗೊಂದಲ ಶುರುವಾಗಿ ಅಸಮಾಧಾನ ಆಯ್ತು ಅಂದ್ರೆ ಆ ಅಸಮಾಧಾನ ಎನ್ಕೇಜ್ ಮಾಡ್ಲಿಕ್ಕೆ ಇನ್ನೊಬ್ಬ ಅಧಿಕಾರಿಯಾಗಿ ಎಂಟ್ರಿ ಆಗ್ತಾರೆ, ನಾನು ಮಾಡ್ಕೊಡ್ತೀನಿ ಅಂತ. ಸೊ ಅವರು ಅವ್ರು ಎನ್ಕೇಜ್ ಮಾಡ್ಕೊಳ್ತಾರೆ. ಇಲ್ಲೇನಾಗ್ತದೆ, ಅದರಿಂದ ಹುದ್ದೆಯ ಗೌರವ ಡೈಲ್ಯೂಟ್ ಆಗ್ತಾ ಹೋಗ್ತಾ ಇದೆ. ಜಿಲ್ಲಾಧಿಕಾರಿಗಳದ್ದು ಹೇಗೆ ಅಧಿಕಾರ ಕಳ್ಕೊಂಡಿದ್ದೇವೆ ಅಂದ್ರೆ, ನಮ್ಮ ಕೆಳಗಡೆ ಅಧಿಕಾರಿಗಳಿಗೆ ನಾವು ಹೇಳುವಂತ ಎದುರಿಸಿ ಬೆದರಿಸಿ ಕೆಲಸ ಮಾಡುವಂತ ವಾತಾವರಣ ಕಡಿಮೆ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ರಾಜಕಾರಣಿಗಳು ವರ್ಗಾವಣೆ ಮಾಡುವಂತ ಅಧಿಕಾರದಲ್ಲಿರೋರು ಒಬ್ಬ ಜಿಲ್ಲಾಧಿಕಾರಿಗಳ ಆಫೀಸಲ್ಲಿರೋ ಒಬ್ಬ ಅಟೆಂಡರ್ ಕೂಡ ಅವ್ರ ಹತ್ರ ಪ್ರಭಾವಿಯಾಗಿರ್ತಾರೆ. ಒಂದು 4 ಓಟ್ ಇತ್ತು, ನೀವೇನಾದ್ರೂ ಅಟೆಂಡರ್ ಬೈದ್ರೆ ಅವ್ನ ರಾಜಕಾರಣಿ ಹತ್ರ ಹೋದ್ರೆ ಏನ್ ಯಾಕೆ ಗಲಾಟೆ ಮಾಡ್ತೀರ ನಮ್ಮನೆ ಕೇಳೋ ಪರಿಸ್ಥಿತಿ ಇರುತ್ತೆ. ಅಧಿಕಾರ ಕೇಂದ್ರೀಕರಣ ಇದೆಯಲ್ಲ, ಅದು ಎಲ್ಲವೂ ವೋಟ್ ಬ್ಯಾಂಕ್ ರಾಜಕಾರಣಗಳು ಸ್ವಲ್ಪ ಜಾಸ್ತಿ ಆಗ್ಲಿಕ್ಕೆ ಶುರುವಾಗ್ತಾರೆ, ಈ ಹೊಡೆತಗಳು ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಹೇಳಿದಾಗೆ ಗೌರವ ಕಡಿಮೆ ಆಗ್ತಾ ಇರೋದು ಹೌದು. ಅದೇ ನಾನು ಹೇಳಿದೆ, ಒಂದು ಹಂತದಲ್ಲಿ ಬದಲಾವಣೆ ಆಗ್ಬಹುದು, ನಿರೀಕ್ಷೆಗಳಲ್ಲಿ ಸಿಗಬಹುದು. ಕಡಿಮೆ ಆಗಿರೋದು ಸತ್ಯ, ಅದನ್ನು ಒಪ್ಕೊಳ್ಳೇಬೇಕು. ನಾನಾದ್ರೂ ಒಪ್ಕೋಬೇಕು, ಯಾರಾದ್ರೂ ಒಪ್ಕೋಬೇಕು, ಅದರಲ್ಲಿ ಸಾರ್ವಜನಿಕ ಒಪ್ಕೋಬೇಕು. ಜಿಲ್ಲಾಧಿಕಾರಿಗಳಿಗಿರೋ ಗೌರವ ಇದೆ, ಆ ವ್ಯಕ್ತಿಯ ಗೌರವವನ್ನ ನಮ್ಮಲ್ಲಿ ಆ ವ್ಯಕ್ತಿಗಳು ಯಾರ್ಯಾರು ಬರ್ತಾರೆ ಅವರು ಅದ್ರ ಗೌರವವನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ರಾಜಕೀಯ ಹೇಳ್ತಾ ಇರ್ಬೋದು, ಇನ್ನೊಂದಿರ್ಬೋದು, ಬೇರೆ ಬೇರೆ ಕಾರಣಗಳು. ನಾವು ಕಾರಣ, ಅದನ್ನ ನಾವು ಕಾರಣ ಆದ್ರಿಂದ ಅವರು ಎನ್ಕೇಜ್ ಮಾಡ್ಕೊಂಡಿದ್ದಾರೆ. ಹಂಗಾಗಿ ಅದ್ರ ಕಡಿಮೆ ಆಗ್ತದೆ. ದಯವಿಟ್ಟು ಕ್ಷಮಿಸಿ. ಆಡಳಿತದ ನಿಯಮ ಈ ಸಮಯದಲ್ಲಿ ಅಪ್ರಸ್ತುತ ಆಗುತ್ತೆ. ಕೆಲವೊಂದ್ಸರಿ ಜನರಿಗೆ ಸ್ಪಂದನೆ ಮಾಡ್ತಾರೆ. ಅವಾಗ ಗೊಂದಲ ಕ್ರಿಯೇಟ್ ಆದಾಗ ಯಾವ ತರ ಅದನ್ನ ಎದುರಿಸಬೇಕಂತ ನಿಮ್ಮ ಜೀವನದಲ್ಲಿ ಆಡಳಿತದ ನಿಯಮ ಯಾವತ್ತೂ ಸಮಾಜ ವಿರೋಧಿ ಇರಲ್ಲ. ಕೆಲವೊಂದ್ಸರಿ ಯಾವ ಪ್ರಸ್ತುತ ಆಗಲ್ಲ, ಪ್ರಸ್ತುತತೆ ಇರುತ್ತೆ. ಏನಾಗುತ್ತೆ ಗೊತ್ತಾ, ಒಂದು ಕಾನೂನನ್ನ ಜಾರಿಗೆ ತಂದಾಗ ಉದಾಹರಣೆಗೆ ಫಾರೆಸ್ಟ್ ಅನ್ನ ಸಾರ್ವತ್ರಿಕವಾಗಿ ಜನರ ಹಿತದೃಷ್ಟಿಯಿಂದ, ಗ್ಲೋಬಲ್ ವಾರ್ಮಿಂಗ್ ದೃಷ್ಟಿಯಿಂದ ಫಾರೆಸ್ಟ್ ಅನ್ನು ಉಳಿಸಬೇಕು ಅಂತ ಕಠಿಣವಾದ ಕಾನೂನು ಖಾಲಿ ತೆಗೆದುಕೊಂಡಾಗ ಗ್ಲೋಬಲ್ ವಾರ್ಮಿಂಗು ಮತ್ತೊಂದು ಆರೋಗ್ಯದ ಹಿತದೃಷ್ಟಿಯಿಂದ ತೆಗೆದುಕೊಂಡಾಗ ಕಾನೂನು ಪ್ರಸ್ತುತ ಇದೊಂದು ಇದ್ದೇ ಇರುತ್ತೆ. ಅದರಲ್ಲಿ ಬಹುಪಾಲು ಜನರಿಗೆ ತೊಂದರೆ ಆದ್ರೆ ಅದು ಕಾನೂನು ಜನ ವಿರೋಧಿ ಅಂತ ಹೇಳ್ಬೋದು. ಒಬ್ಬರಿಬ್ಬರಿಗೆ ತೊಂದರೆ ಆಗುತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಅದನ್ನ ನಾವು ಅನುಸರಿಸಬೇಕಾಗುತ್ತೆ. ಧನ್ಯವಾದಗಳು ಸ್ನೇಹಿತರೆ. ಒಂದೇ ನಿಮಿಷ.
ಫಲಪ್ರದವಾದಂತಹ ಒಂದು ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ದೇವೆ. ಅನೇಕ ವಿಚಾರಗಳು ಇಲ್ಲಿ ಚರ್ಚೆಯಾಗಿದೆ. ಬಹಳ ಸಂತೋಷ. ಮುಂದಿನ ವಾರ ಆಗಲೇ ತಮಗೆ ತಿಳಿಸಿದ ಹಾಗೇನೆ ಡಾಕ್ಟರ್ ಕುಂಸಿ ಉಮೇಶ್ ರವರು ತೆಲುಗು ಸಾಹಿತ್ಯ